ಬಾಯಿ ಬಿಟ್ಟು ನನ್ನ ಕರ್ತನು ಒಳ್ಳೆಯವನಾಗಿದ್ದಾನೆ, ನನ್ನ ಯೇಸು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ದೇವರು ನಮಗೆ ಹೊಸ ದಿವಸ ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮ ಜೀವಿತ ಸಂಖ್ಯೆಯಲ್ಲಿ ಆತನು ಇರಿಸಿದ್ದಾನೆ. ಹಲ್ಲೆಲೂಯ. ಆತನು ಎಷ್ಟು ಉಪಕಾರಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಾವು ಒಂದೊಂದಾಗಿ ಎಣಿಸಿಕೊಂಡು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ವಲ್ಪ ಹೊತ್ತು ನಾವು ಬಾಯಿಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮ ಭಾಷೆಯಲ್ಲಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಓ ರಬಬ ಶತಲ ಮಂದರಿ ಬಾಬಾ ಶಕಲ ಮಂದರ ಬಲವರಬ ಉರ ಮಾದರಿ ಬಲ ಶಂದರಿ ಮಾದರಿ ಕಲರ ಮಂದರಿಯಲ ರೇ ಬ್ರಜೇಂದ್ರ ಆತಲ ಕಥಲ ಬರಬರ ಶಿಕೇರಿ ಮಾದರಿಯಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ದೇವರ ವಾಕ್ಯ ಹೇಳ್ತದೆ, ಓ ನನ್ನ ಮನವೇ ಯೆಹೋವನ ನೀನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ, ಮನುಷ್ಯರು ಮಾಡಿದ ಉಪಕಾರಗಳಲ್ಲೆಲ್ಲ ಪ್ರಿಯರೇ, ಆತನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಹಲ್ಲೆಲೂಯ. ರಿಕಮಂದರಿ ಬಲವ ಶಂದರ ಮಾತನಿಯರೆ. ಹೌದು ಕರ್ತ, ನೀನು ಎಷ್ಟು ಉಪಕಾರಗಳನ್ನು ಮಾಡಿದೆ ಸ್ವಾಮಿ. ನಾವು ನಿನ್ನನ್ನು ಕೊಂಡಾಡ್ತೇವೆ ಅಪ್ಪ, ನಾವು ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ, ನಾವು ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. ನಾವು ನಿನ್ನನ್ನು ಸಭೆಯಾಗಿ ಆರಾಧಿಸುವಂತೆ ನೀನು ನಮ್ಮನ್ನು ಬರಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಕಾದು ಕಾಪಾಡಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಕನಿಕರಕ್ಕಾಗಿ ಸ್ತೋತ್ರ, ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಕರುಣಾಮಯನಾದ ಕರ್ತನಾಗಿದೆ ಅಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಓ ನೀನು ಅನುಕಂಪವುಳ್ಳವನ ಸ್ವಾಮಿ, ನೀನು ಮನ ಮರುಗುವ ಕರ್ತನಾಗಿದೆ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. ಓ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಸಮ್ಮುಖದಲ್ಲಿ ಮಾತ್ರ ಪರಿಪೂರ್ಣವಾದ ಸಂತೋಷ ಅಪ್ಪ. ಓ ನಿನ್ನ ಬಲದಲ್ಲಿ ಶಾಶ್ವತವಾದ ಭಾಗ್ಯ ಇದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಓ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನನ್ನ ಯೇಸು ಸತ್ತು ಹೂಣಲ್ಪಟ್ಟು 3 ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಆತನ ಸಾವನ್ನು ಗೆದ್ದಾತನಾಗಿದ್ದಾನೆ. ನಾವು ಯಾವ ದೇವರನ್ನು ಆರಾಧಿಸುವುದು? ನಿತ್ಯಕ್ಕೂ ಜೀವಿಸುವಂತ ಕರ್ತನ ನಾವು ಆರಾಧಿಸುವರಾಗಿದ್ದೇವೆ. ದೇವರಾಗಿ ಹೇಳ್ತದೆ, ನಾನು ಬದುಕುವುದರಿಂದ ನೀವು ಬದುಕುವವರಾಗಿದ್ದೀರಿ. ಹಲ್ಲೆಲೂಯ. ಇವತ್ತು ಯೇಸು ಕ್ರಿಸ್ತನು ಬದುಕುವುದರಿಂದ, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಮತ್ತು ನೀವು ಸದಾಕಾಲ ಬದುಕುವವರಾಗಿದ್ದೇವೆ. ಅದಕ್ಕಾಗಿ ಆತ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಿತ್ಯ ಜೀವ ಅಂದರೆ ನಿತ್ಯಕ್ಕೂ ಜೀವಿಸುವಂತ, ಸದಾಕಾಲ ಇರುವಂತ ಜೀವ ಪ್ರಿಯರೇ. ಆ ಜೀವಿತವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದನ್ನು ಕರ್ತನ ನಾವು ಸ್ತುತಿಸಿಕೊಂಡಾಡುವ, ಸಂತೋಷವಾಗಿ ನಾವು ಚಪ್ಪಾಳೆಯನ್ನು ತಟ್ಟುತ್ತಾ ರವ ಶಂದರ ಮಾದರಿ ಎಲ್ಲವನ್ನು ಮರೆತು ನಾವು ಕರ್ತನನ್ನು ಸ್ತುತಿಸಿಕೊಂಡಾಡುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಎಂದು ನಾವು ಸರ್ವಶಕ್ತ ನನಗೆ ಸ್ವಂತವಾದನು. ಹಲ್ಲೆಲೂಯ. ನಾವು ಯೇಸುವಿಗೆ ಸ್ವಂತ, ಯೇಸು ನಮಗೆ ಸ್ವಂತವಾಗಿದ್ದಾನೆ ಪ್ರಿಯರೇ. ಆತ ತನ್ನ ಪರಿಶುದ್ಧವಾದ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. Save
ಎಲ್ಲಿ? ಗೋರಿಯಲ್ಲಿ. ಅರೆ ನನ್ನ ಕರ್ತನ ಇಟ್ಟಿದ್ದ ನಮ್ಮ ಹೆಸರು ಎಲ್ಲಿ ಬರೆಯಲ್ಪಟ್ಟಿದಂತೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಅದು ಎಂದಿಗೂ ಅಳಿಸಲ್ಪಡುವುದೇ ಇಲ್ಲ. ಅಳಿಸಲ್ಪಡದಂತ ಸ್ಥಳದಲ್ಲಿ ನನ್ನ ನಿಮ್ಮ ಹೆಸರನ್ನು ಜೀವವಾದರೆ ಪಟ್ಟಿಗೆ ನನ್ನ ಕರ್ತನು ಬರೆದಿದ್ದಾನೆ ಪ್ರಿಯರೇ. ಹಾಲೆಲೂಯ. ಈ ಲೋಕದಲ್ಲಿ ಎಲ್ಲಿ ಬರೆದ್ರೆ ಅದು ನಾಶವಾಗಿ ಹೋಗ್ಬೋದು, ಅದು ಇಲ್ಲದೆ ಹೋಗ್ಬೋದು. ಆದರೆ ನನ್ನ ಕರ್ತನು ಬರೆದ್ರೆ ಯಾರಿಂದಲೂ ಅಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯ. ಅಂತ ಕರ್ತನ ನಾವು ಆರಾಧಿಸುವವರಾಗಿದ್ದ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆತ ನಮ್ಮ ಜೊತೆಗಾರನಾಗಿದ್ದಾನೆ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ಜೊತೆ ಯಾರು ಇರಲಿ ಯಾರು ಇಲ್ಲದಿರಲಿ, ಅದು ನನ್ನ ಯೇಸು ಯುಗದ ಸಮಾಪ್ತಿಯಲ್ಲಿ ಎಲ್ಲ ದಿವಸ ಆತ ನನ್ನ ಸಂಗಡ ನಿಮ್ಮ ಸಂಗಡ ಆತನು ಇದ್ದಾನೆ. ಮತ್ತು ಯಾರ್ಯಾರು ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಾರೋ ಅವರ ಸಂಗಡ ಆತನು ನಿತ್ಯಕ್ಕೆ ಇರುವ ಆತನಾಗಿದ್ದಾನೆ ಪ್ರಿಯರೇ. ಅದನ್ನು ಹೇಳುವ ನಾವು ಸಂಗಾತಿಯ, ನನ್ನ ಬಾಳ ಸಂಗಾತಿಯ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ನಮ್ಮನ್ನು ಕಣ್ಮಣಿಯಾಗಿ ಕಾಪಾಡುವ ಕರ್ತನು ನೀನಾಗಿದ್ದೆ ಸ್ವಾಮಿ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂತ ಕರ್ತನು ನೀನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೆತ್ತ ತಾಯಿಯು ತನ್ನ ಮೊಲೆಗೂಸಿನ ಮೇಲೆ ಕರ್ತನೆ ಸ್ಪಷ್ಟವಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕರುಣೆ ಇಡದೆ. ಒಂದು ವೇಳೆ ಮರೆತಾಳೋ ನಾನಾದರೂ ನಿನ್ನನ್ನು ಎಂದಿಗೂ ಮರೆಯಲಿಕ್ಕಾಗಿ ಕರ್ತನೆ ಎಂದಿಗೂ ಮರೆಯದಂತ ನನ್ನ ಕರ್ತನೆ ನಾವು ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಓ ಚಂದ್ರನ ಮನರ ಚಂದ್ರನೇ ಓದಿ ಕಲರ ಮಂದರ ಬಲ ಪ್ರಿಯ ನಾವು ಎಲ್ಲರೂ ಮರೆತು ಕರ್ತನನ್ನು ಆರಾಧಿಸುವ ದೇವರ ವಾಕ್ಯದಲ್ಲಿ ಪೂರ್ಣ ಮನಸ್ಸಿನಿಂದಲೋ ಪೂರ್ಣ ಬುದ್ಧಿಯಿಂದಲೋ ಪೂರ್ಣ ಜ್ಞಾನದಿಂದಲೋ ಓ ರಾಮ ಶಕನ ತಂದೆಯ ಪೂರ್ಣ ಶಕ್ತಿಯಿಂದಲೋ ನೀನು ಕರ್ತನನ್ನು ಆರಾಧಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ರಿಕಲ ರಮಂದರ ಬಲ ಶಂಡರಿಯ ಅಂತರಿಯಲೆ ರಿಮವ ಶಕ್ತಿಯಲ್ಲ. ಓ ಇವತ್ತು ನೀನು ಇಲ್ಲಿ ಬಂದದ್ದು ವ್ಯಕ್ತವಾಗ್ತದ್ದು ಈ ಸಮಯ
ಲಾರ್ಡ್. ಓ ಕರ್ತ, ನಿನ್ನ ಜೊತೆಗೆ ಇರಬೇಕೆಂಬುದಾಗಿಯೇ ನೀನು ನಮ್ಮನ್ನು ಆರಿಸಿಕೊಂಡಂತ ಕರ್ತನಾಗಿದೆ. ಕರ್ತನೇ, ನಿನ್ನ ವಾಕ್ಯ ಇರ್ತದೆ, ನಾನು ಇರುವಲ್ಲಿ ನೀವು ಇರಬೇಕು ಎಂಬುದಾಗಿ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತ, ನಾವೆಷ್ಟೋ ಭಾಗ್ಯವಂತರಾಗಿದ್ದೇವಪ್ಪ, ನಾವೆಷ್ಟು ಧನ್ಯರಾಗಿದ್ದೇವೆ ಸ್ವಾಮಿ, ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವಪ್ಪ. ನಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ಸ್ವಾಮಿ? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಂತ ಸೌಭಾಗ್ಯದ ನಮ್ಮನ್ನು ಸೇರಿಸಿದಂತ ಕರ್ತನೆ, ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಥ್ಯಾಂಕ್ ಯು ಲಾರ್ಡ್. ಓ ರಾಬಲ ಚಂದರಿ ಆಂದರಿಯದೆ, ಥ್ಯಾಂಕ್ ಯು ಜೀಸಸ್. ಕರ್ತನೆ, ನೀ ನಮ್ಮ ತಂದೆಯಾಗಿದ್ದುಕೊಂಡು, ತಾಯಿಯಾಗಿದ್ದುಕೊಂಡು, ಒಳ್ಳೆ ಕುರುಬನಾಗಿದ್ದುಕೊಂಡು, ಸ್ನೇಹಿತನಾಗಿದ್ದುಕೊಂಡು ಸ್ವಾಮಿ, ನಮ್ಮನ್ನು ಅನುದಿನವೂ ಪೋಷಿಸುತ್ತಾ ಸಾಗಿಸಲುತ್ತ ಸ್ವಾಮಿ, ನಮ್ಮನ್ನು ಕಾಪಾಡುತ್ತಾ, ನಮ್ಮನ್ನು ಸಂತೈಸ್ತಾ, ನಮ್ಮನ್ನು ಆದರಿಸುತ್ತಾ, ನಮ್ಮನ್ನು ಬಲಪಡಿಸ್ತಾ ಬರ್ತಿರುವ ನಿನ್ನ ಪ್ರೀತಿಗಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಸ್ತೋತ್ರ ಸ್ವಾಮಿ. ಕ್ರಿಸ್ತನ ನೀತಿವಂತರನ್ನಾಗಿ ನೀ ನಮ್ಮನ್ನು ಮಾಡಿದೆಲ್ಲ, ಪರಿಶುದ್ಧರನ್ನಾಗಿ ನೀ ನಮ್ಮನ್ನು ಮಾಡಿದೆಯಲ್ಲ ಸ್ವಾಮಿ, ಸೌಖ್ಯ ಪ್ರಜೆಯಾಗಿ ನೀ ನಮ್ಮನ್ನು ಮಾಡಿದೆಯಲ್ಲ ಕರ್ತನೆ, ಅರಸ ವಂಶಸ್ಥರನ್ನಾಗಿ ನೀ ನಮ್ಮನ್ನು ಮಾಡಿದೆಯಲ್ಲಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಓ ಕರ್ತನೆ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಶಕಲ ಆಂತರ್ಯದ ಓ ಅಂಧಕಾರದ ದೊರಕದಿಂದ ನೀ ನಮ್ಮನ್ನು ಬಿಡುಗಡೆಗೊಳಿಸಿ ನಿನ್ನ ಪ್ರಿಯ ಕುಮಾರನಾದ ಮಗನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಮ್ಮನ್ನು ನೀನು ಸೇರಿಸಿದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ನಮಗೆ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಇವತ್ತು
ಆಗಿದೆ ಎಂಬುದಾಗಿ. ಹಾಲೆಲೂಯ. ತನ್ನ ಪ್ರಾಣವನ್ನು ಈಡು ಕೊಟ್ಟಂತ ಯೇಸು ಕ್ರಿಸ್ತನಿಗಾಗಿ ನಾವು ಬದುಕುವವರಾಗಿದೆ ಪ್ರಿಯರೇ. ಆತನು ಬದುಕುವುದರಿಂದ ನಾವು ಬದುಕುವವರಾಗಿದ್ದೇವೆ. ನಾನು ನೀವು ಸಾಯಬೇಕಾದ ಸ್ಥಾನವನ್ನು ಆತನು ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಆತನು ತೆಗೆದುಕೊಂಡನು ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಮರಣದಿಂದ ಪಾರು ಮಾಡಿ ನಮ್ಮನ್ನು ಜೀವಕ್ಕೆ ಸೇರಿಸಿದಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ ಪ್ರಿಯರೇ. ಎಷ್ಟೋ ಜನರು ಇನ್ನೂ ಕೂಡ ಯೇಸುವಿನ ರಕ್ತದ ಬೆಲೆ ಗೊತ್ತಿಲ್ಲದ ಕಾರಣ, ಅವರಿಗೆ ಸತ್ಯತೆಯ ಪ್ರಕಟಣೆ ಆಗದ ಕಾರಣ ಪ್ರಿಯರೇ, ಅನೇಕ ಜನರು ಇನ್ನೂ ಕೂಡ ಆಲಯದ ಹೊರಗಿದ್ದಾರೆ ಪ್ರಿಯರೇ. ನನ್ನನ್ನು ನಿಮ್ಮನ್ನು ರಕ್ಷಿಸಿದಂತ ಅದೇ ಕರ್ತನಲ್ಲಿ ನಾವು ಕೇಳಿಕೊಳ್ಳುವಾಗ ದೇವರ ವಾಕ್ಯದ ನೀನು ಕೇಳಿಕೊಂಡರೆ ಅನ್ಯ ಜನಾಂಗಗಳು ನಿನ್ಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆವರೆಗೆ ಇರುವ ಎಲ್ಲ ಸ್ವಾಸ್ಥ್ಯಗಳನ್ನು ನಿನಗೆ ಕೊಡುವೆನು ಎಂಬುದಾಗಿ ನನ್ನ ಕರ್ತನು ವಾಗ್ದಾನ ಮಾಡಿದಂತ ಕರ್ತನು ನಂಬಿಗಸ್ತನಾಗಿದ್ದಾನೆ. ನೀನಿವತ್ತು ಕೇಳಿಕೊಳ್ಳುವುದಾದ್ರೆ ನಿನಗೆ ಅನ್ಯ ಜನಾಂಗಗಳನ್ನು ಆತನು ಅಧೀನ ಮಾಡುವಂತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ನಮ್ಮನ್ನು ರಕ್ಷಿಸಿದಂತ ಕರ್ತನೆ ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ, ನಮ್ಮ ನೆರೆಹೊರೆಯಲ್ಲಿ, ಈ ನಮ್ಮ ಪಟ್ಟಣಗಳಲ್ಲಿ ಸ್ವಾಮಿ ಅನೇಕರು ಇನ್ನೂ ಕೂಡ ಸ್ವಾಮಿ ನಿನಗೆ ಬೇಕಾದವರಿದ್ದಾರೆಪ್ಪ. ಇನ್ನು ಕೂಡ ರಕ್ಷಣೆ ಮಾರ್ಗಕ್ಕೆ ಬರದವರು ಇದ್ದಾರೆ ಸ್ವಾಮಿ. ಇನ್ನು ಕೂಡ ಅವರ ಹೆಸರುಗಳು ಜೀವವಾದ ಪಟ್ಟಿಯಲ್ಲಿ ಬರಲಿಲ್ಲ ಸ್ವಾಮಿ. ಅಂಥವರ ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇವೆಪ್ಪ. ಕರ್ತನೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪ್ರೀತಿ ಸ್ವಾಮಿ ಅವರ ಮೇಲೆ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಈ ಸಭೆ, ಈ ಆಲಯಕ್ಕೆ ಯೇಸುವಿನ ನಾಮದಲ್ಲಿ ಕುಟುಂಬವಾಗಿ ಯೇಸುವಿನ ನಾಮದಲ್ಲಿ ಜನರನ್ನು ಕರೆಯುತ್ತೇನೆ ಸ್ವಾಮಿ. ಬಂಧಗಳು ಸ್ಥಿರವಾಗಿ ನಿಲ್ಲಲಿ, ನಿನ್ನ ಆಲಯದಲ್ಲಿ ಸಸ್ಯಗಳಾಗಿ ನಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಹಿಂಜರಿಗೆ ಹೋಗುವಂತ ಸ್ಪಿರಿಟ್ಗಳನ್ನು ಆತ್ಮಿಕ ಆಲಸ್ಯತನ, ಕುರುಡುತನ, ಮಂಕುತನಗಳನ್ನು ತರುವಂತ ಎಲ್ಲ ಸ್ಪಿರಿಟ್ಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಜೀಸಸ್ ನೇಮ್ ಎಲ್ಲರೂ ಕ್ರಿಸ್ತನಲ್ಲಿ ಚುರುಕಾಗಲಿ ಸ್ವಾಮಿ. ಆತ್ಮದಲ್ಲಿ ಯಾವಾಗಲೂ ಎಚ್ಚರವುಳ್ಳವರಾಗಿರಲಿ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನ ದೀವಟಿಗಳು ಯಾವಾಗಲೂ ಉರಿಯುತ್ತಿರಲಿ ಸ್ವಾಮಿ. ನಡುಗಳು ಕಟ್ಟಿರಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಎಡೆಬಿಡದೆ ಪ್ರಾರ್ಥಿಸುವಂತೆ ಸ್ವಾಮಿ, ನಿರಂತರವಾಗಿ ಪ್ರಾರ್ಥಿಸುವಂತೆ, ಬೇಸರಗೊಳ್ಳದೆ ಪ್ರಾರ್ಥಿಸುವಂತೆ ಒಬ್ಬೊಬ್ಬರಿಗೆ ನಿನ್ನ ಕೃಪೆ ಒಬ್ಬೊಬ್ಬರ ನಡೆಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತನೆ ಬರಲು ಬಹಳ ಶೀಘ್ರವಾಗಿದೆ. ಆದ್ದರಿಂದ ಪ್ರತಿಯೊಬ್ಬೊಬ್ಬರು ಎಚ್ಚರವುಳ್ಳವರಾಗಿ ಜೀವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯದಲ್ಲಿ ಜೀವಿಸಲಿ ಅಪ್ಪ, ನಿನ್ನ ವಾಕ್ಯದಲ್ಲಿ ಜೀವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ನೀನೇ ವಾಕ್ಯವಾಗಿದೆ ಸ್ವಾಮಿ. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರು ಜೀವಿಸಲಿ ಕರ್ತನೆ. ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಓ ಸನಾತನ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಸಲ್ಪಡಲಿ ಕರ್ತನೆ. ಕರ್ತನಿಗೆ ಸ್ತೋತ್ರಪ್ಪ. ಎಲ್ಲಾ ಶೋಧನೆಗಳಿಂದ ಪ್ರತಿಯೊಬ್ಬರು ತಪ್ಪಿಸಿ ಕಾಪಾಡಲ್ಪಡಲಿ. ಬೇಟೆಗಾರನ ಬಲೆಯಿಂದಲೋ ಅಥವಾ ಮೋಸದ ಸೈತಾನ ಹಾಕಿದ ಟ್ರಾಪಿನಿಂದಲೋ, ಮೋಸದ ಬಲೆಯಿಂದಲೋ, ವಂಚನೆಗಳಿಂದಲೇ ಸ್ವಾಮಿ, ಮರಣಕರ ವ್ಯಾಧಿಗಳಿಂದಲೋ ನಿನ್ನ ಮಕ್ಕಳು ತಪ್ಪಿಸಿ ಕಾಪಾಡಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆಯಿಂದ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವನ್ನು ನಿನ್ನ ವಸ್ತಿಗೆ ಒಪ್ಪಿಸಿಕೊಡ್ತೇವಪ್ಪ. ಕರ್ತನೇ, ನಿನ್ನ ಆತ್ಮನ ಕಾರ್ಯಗಳು ಮಧ್ಯದಲ್ಲಿ ಬಲವಾಗಿ ನಡೆಯಲಿ, ಚಲಿಸಲಿ ಸ್ವಾಮಿ. ಕರ್ತನೇ, ವಾಕ್ಯ ಕೊಡ್ಲಿಕ್ಕಿರೋ ಪಾಸ್ಟರ್ಗಾಗಿ ಸ್ತೋತ್ರ ಸ್ವಾಮಿ. ಅವರ ನೀನು ಬಲವಾಗಿ ಉಪಯೋಗಿಸಿದಕ್ಕ ಸ್ತೋತ್ರಪ್ಪ. ಅವರ ಮೂಲಕ ಬರುವಂತ ಪ್ರತಿಯೊಂದು ನಿನ್ನ ಜೀವನ ವಾಕ್ಯಗಳು, ಮಾತುಗಳು ಕರ್ತನೇ, ಅದು ನಮ್ಮಲ್ಲಿ ಅಲುಗುಗಟ್ಟಂತಾಗಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳು ಬದಲಾಗಲಿ, ಆಲೋಚನೆಗಳು ಬದಲಾಗಲಿ, ಸ್ಥಿತಿಗತಿಗಳು ಬದಲಾಗಲಿ. ನಾವು ಯಾವ ರೀತಿಯಾಗಿ ಇರುವುದಿಲ್ಲ ಸ್ವಾಮಿ. We never be the same in the name of Jesus. We are going higher and higher in the name of Jesus. ಕರ್ತ, ನಂಬಿಕೆಯಿಂದ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಅಧಿಕ ಮಹಿಮೆಗೆ ನಾವು ಹೋಗುವವರಾಗಿದ್ದೀವಪ್ಪ. ಥ್ಯಾಂಕ್ ಯು ಜೀಸಸ್. ಆ ರೀತಿ ನಿನ್ನ ನಮ್ಮೊಬ್ಬರ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಎಲ್ಲದರೊಂದಿಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ, ಅಧಿಪತ್ಯ ನಿನಗೊಬ್ಬರಿಗೆ ಸಲ್ಲಿಸ್ತೀವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವರು ಮಾತನಾಡಿದ ನಮ್ಮ ಜೀವಿತವೇ ಬದಲಾಗ್ತದೆ. ಸತ್ಯವೇದ ಪುಸ್ತಕದಲ್ಲಿ ಯೋಹಾನನು ಬರೆದ ಸುವಾರ್ತೆ ಅದರಲ್ಲಿ 20ನೇ ಅಧ್ಯಾಯ ಅದರಲ್ಲಿ 19-20 ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿಸಬಹುದು. ಜಾನ್ ಚಾಪ್ಟರ್ 20 verses 19 and 20. ಅದೇ ದಿವಸದ ಅಂದರೆ ವಾರದ ಮೊದಲನೇ
ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂತಾರೆ. ನೋಡ್ತೇವೆ ಯೇಸು ಸ್ವಾಮಿಯ ಶಿಷ್ಯರು ಒಂದು ಕೋಣೆಯೊಳಗೆ ಕೂತ್ಕೊಂಡಿದ್ದಾರೆ. ಹೇಗೆ ಕೂತ್ಕೊಂಡಿದ್ದಾರೆ ಅವರು? ಭಯದಿಂದ. ಹಲ್ಲೆಲೂಯಾ. ಯಾಕೆ ಭಯ? ಯೆಹೂದ್ಯರ ಭಯ. ಯೆಹೂದ್ಯರು ಯೇಸು ಸ್ವಾಮಿಯನ್ನು ಏನು ಮಾಡಿದ್ರು? ಶಿಲುಬೆಗೆ ಹಾಕಿದ್ರು. ಹಲ್ಲೆಲೂಯಾ. ಇನ್ನೇನು ಮಾಡ್ತಾರೆ? ನಾವು ಆತರ ಶಿಷ್ಯರ ನಮ್ಮಲ್ಲಿ ಸೇರಿ ಮಾಡ್ತಾರೆ, ಹಿಡಿತಾರೆ ಎಂಬುದಾಗಿ ಭಯದಿಂದ ಅವರು ಅಲ್ಲಿ ಕುಳಿತುಕೊಂಡಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ನಿಜವಾಗಿ ನೋಡಿದರೆ ಶಿಷ್ಯರು ಯಾರನ್ನು ತಿಳಿದುಕೊಳ್ಳಿಲ್ಲ, ಯೇಸುವನ್ನು ಸರಿಯಾಗಿ ತಿಳಿದುಕೊಳ್ಳಿಲ್ಲ. ಇವತ್ತು ಸಹ ಅನೇಕರು ಸಹ ಬಿಳಿ ಬರುತ್ತೆ ಇರ್ತೇವೆ, ಆದರೆ ಕೆಲವೊಂದು ಸಂಗತಿಗಳು ಬರುವಾಗ ನಾವು ಸಹ ನಮ್ಮ ನಂಬಿಕೆ ಏನಾಗ್ತದೆ, ಅದು ಕಡಿಮೆ ಆಗ್ತದೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ನಂಬಿಕೆ ಜಾಸ್ತಿ ಆಗ್ಬೇಕು, ಅಲ್ಲಿ ನನ್ನ ವಿಶ್ವಾಸ ಇವತ್ತು ಜಾಸ್ತಿ ಆಗ್ಬೇಕು, ನನ್ನ ದೇವರನ್ನು ನಾನು ಕಾಣಬೇಕು ಎಂಬುದಾಗಿ ಎಷ್ಟು ಜನ ಅಪೇಕ್ಷೆ ಉಳ್ಳವರಾಗಿ ಇವತ್ತು ಬಂದಿದ್ದೀರಿ. ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನೋಡಿ, ಯೇಸು ಸ್ವಾಮಿ ಶಿಷ್ಯರ ಬಳಿಗೆ ತನ್ನ ಬಗ್ಗೆ ಹೇಳದೆ ಯಾವ ಕಾರ್ಯ ಮಾಡಲಿಲ್ಲ. ಹೌದಾ? ಪ್ರೇಸರ್ ನೀವು ನೋಡಿ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 31ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಯೇಸು ತನ್ನ ಮರಣವನ್ನು ಪುನರುತ್ಥಾನವನ್ನು ಮೊದಲೇ ಹೇಳಿದ್ದ ಶಿಷ್ಯರ ಹತ್ರ. ಏನು ಹೇಳಿದ್ದ? ನೋಡಿ, ಆತನು 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನ ವಿಷಯದಲ್ಲಿ ಹೇಗೆಂದರೆ ಅವರನ್ನು ಅನ್ಯರ ಕೈಗೆ ಒಪ್ಪಿಸುವರು, ಹೊಡೆಯುವರು, ಕೊಂದು ಹಾಕುವರು. ನೋಡಿ, ಮತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಮತ್ತೆ ಒಂದನ್ನಾದರೂ ಏನು ಮಾಡಲಿಲ್ಲ, ಗ್ರಹಿಸಲಿಲ್ಲ. ಈ ಮಾತುಗಳು ಅವರಿಗೆ ಏನಾಗಿತ್ತು? ಮರೆಯಾಗಿದ್ದವು. ಅವುಗಳ ಅರ್ಥ ಅವರಿಗೆ ಏನಾಗಲಿಲ್ಲ, ಗೊತ್ತಾಗಲಿಲ್ಲ. ಇವತ್ತು ಅನೇಕ ಜನರು ಯೇಸುವಿನ ವಾಕ್ಯವನ್ನು ಕೇಳಿದ್ದೇವೆ, ಅನೇಕ ವಿಷಯಗಳು ಮರೆಯಾಗಿದೆ. ಇವತ್ತು ನಾನು ಪರವಾಗಿ ಹೇಳ್ತೇನೆ, ಮರೆಯಾದ ಸಂಗತಿಗಳು ಇವತ್ತು ದೇವರು ನಿಮಗೆ ಪ್ರಕಟಣೆಗೆ ತರ್ತಾನೆ. ಹಲ್ಲೆಲೂಯಾ. ನೀವು ಕಾಣದ ವಿಷಯವನ್ನು ದೇವರು ಕಾಣುವ ಹಾಗೆ ಮಾಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ತನ್ನ ಆಪ್ತ ಶಿಷ್ಯರ 12 ಶಿಷ್ಯರ ಬಳಿಗೆ ಹೇಳಿದ್ದಾರೆ, ನಾನು ಎದ್ದು ಬರುತ್ತೇನೆ ಎಂಬುದಾಗಿ. ಆದರೆ ಅವರೇನಾಗಲಿಲ್ಲ, ಗ್ರಹಿಸಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಗ್ರಹಿಸುವ ನಮ್ಮ ದೇವರು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಎಷ್ಟು ಜನ ಎದ್ದು ಬಂದಿದ್ದಾರೆ? ಹಲ್ಲೆಲೂಯಾ. ಇವತ್ತು ಒಂದು ಸಮಾಧಿಗಳಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಸಂಗಡ ಅವರು ಇದ್ದಾರೆ, ನಮ್ಮ ಸಂಗಡ ಅದ್ಭುತಗಳನ್ನು ಮಾಡುತ್ತಾರೆ ಎಂಬುದಾಗಿ ಎಷ್ಟು ಜನ ಇವತ್ತು ನಂಬುತ್ತಾ ಇದ್ದೀರಿ? ಹಲ್ಲೆಲೂಯಾ. ಕರ್ತನು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ದೇವರು ಇವತ್ತು ಅದನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ನಾವು ನೋಡ್ತೇವೆ, ಮೊದಲು ಯಾರಿಗೆ ಖಂಡಿಸಿದ್ದು? ಮಗ್ದಲಾದ ಮರಿಯಳಿಗೆ. ಮಗ್ದಲಾದ ಮರಿಯಳಿಗೆ. ಯಾಕೆ ಮಗ್ದಲಾದ ಮರಿಯಳಿಗೆ ಕಾಣಿಸಿದ ಅಂತ ಹೇಳಿದ್ರೆ, ಅವಳು ಯಾರನ್ನು ಪ್ರೀತಿಸ್ತಿದ್ದು? ಯೇಸು ಸ್ವಾಮಿಯನ್ನು ತುಂಬಾ ಪ್ರೀತಿಸುತ್ತಿದ್ಲು. ಸತ್ಯವೇದ ಹೇಳ್ತಾರೆ, ಪ್ರೀತಿಸುವವರಿಗೆ ಅವನು ಕಾಣಿಸಿಕೊಡ್ತಾನಂತೆ. ಇವತ್ತು ಎಷ್ಟು ಜನ ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇವೆ? ನನ್ನಂತೆ ನಿಮಗೆಲ್ಲರಿಗೆ ದೇವರು ಕಾಣಿಸಿಕೊಡ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪ್ರೀತಿಸಿದ್ರಿಂದ ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲವಾಗಿ ದೇವರು ಟರ್ನ್ ಮಾಡ್ತಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಪುನರುತ್ಥಾನ ಹೊಂದಿದ ನಂತರ 2 ಶಿಷ್ಯರು ಎಂಬ ಹಳ್ಳಿಗೆ ಹೋಗುವಾಗ ಯೇಸು ಅವರ ಜೊತೆ ಇದ್ದಾರೆ. ಆದರೆ ಅವರಿಗೆ ಯೇಸು ಅಂತವರಿಗೆ ಗೊತ್ತೇ ಆಗಲಿಲ್ಲ. ಯೇಸು ಸ್ಕ್ರಿಪ್ಚರ್ ತೆಗೆದವರಿಗೆ ಹೇಳಿದ್ರು ಸೇನಾಗಲಿಲ್ಲ, ಅದವರಿಗೆ ಮನೆಯಾಗಿ ಹೋಯ್ತಾರೆ, ಅವರಿಗೆ ಗೊತ್ತೇ ಆಗಲಿಲ್ಲ. ಲಾಸ್ಟಿಗೆ ಯೇಸು ಸ್ವಾಮಿ ಒಂದು ಮನೆಗೆ ಬಂದು ರೊಟ್ಟಿಯನ್ನು ಮುರಿಯುವಾಗ ಅವರ ಕಣ್ಣು ತೆರೆಯಿತಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಂತರ ಅವರು ಯೆರೂಸಲೇಮಿಗೆ ಬರ್ತಾರೆ. ನೀವು ಆ ವಾಕ್ಯವನ್ನು ಓದಿರಿ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 33ನೇ ವಾಕ್ಯ. ಲೂಕ್ ಚಾಪ್ಟರ್ 24 ವರ್ಸಸ್ 33. ನೋಡಿ, ಅದೇ ಗಳಿಗೆಯಲ್ಲಿ ಅಲ್ಲಿ 11 ಮಂದಿ
ಅವರ ಸಂಗಡ ಇದ್ದವರು ಹಾ. ಒಟ್ಟಾಗಿ ಕೂಡಿಕೊಂಡಿದ್ದರು. ಹಾ. ಸ್ವಾಮಿ ಎದ್ದದ್ದು ನಿಜ. ಎಷ್ಟು ಜನ ಇದ್ದಾರೆ ಶಿಷ್ಯರಲ್ಲಿ? 11 ಜನ ಶಿಷ್ಯರಿದ್ದಾರೆ. ಇನ್ನೊಬ್ಬ ಯಾರು ಇಲ್ಲದಿದ್ರೆ ಯಾರು? ತೋಮ. ಹಲ್ಲೆಲೂಯಾ. ಯಾಕೆ ತೋಮ ಏನ್ ಮಾಡ್ತಿದ್ದ? ಯಾವಾಗ ಸಂಶಯ ಪಡ್ತಿದ್ದ. ಆಮೇಲೆ ತೋಮ ಯಾವಾಗ ಡೌಟ್ ಅವನಿಗೆ. ಅವನು ಗುರುತಿಲ್ಲದೆ ನಂಬುವುದಿಲ್ಲ. ಇವತ್ತು ಎಷ್ಟು ಜನ ಗುರುತಿಲ್ಲದೆ ನಂಬ್ತಿರ? ಗುರುತಿಲ್ಲದೆ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅವನಿಗೆ ಗುರುತು ಬೇಕಿತ್ತು. ಹಲ್ಲೆಲೂಯಾ. ಅವನಿಗೆ ಆ ಸ್ಥಳದಲ್ಲಿ ಇರಲಿಲ್ಲ. 11 ಮಂದಿ ಶಿಷ್ಯರಲ್ಲಿ ಇದ್ದಾರೆ. ಮತ್ತೆ ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಹಾ ಎಂದು ಹೇಳುತ್ತಿದ್ದರು. ಹಾ. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವು ಎಂಬುದನ್ನು ವಿವರಿಸಿದರು. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಹಾ. ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದರು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದು ಹೇಗೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ ಎಂಬುದಾಗಿ ಹೇಳ್ತಾರೆ. ಲೂಕ ಒಂದು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಯೋಹಾನ ಅಷ್ಟು ಎಕ್ಸ್ಪ್ಲನೇಷನ್ ಕೊಡುವುದಿಲ್ಲ. ಅಲ್ಲಿ ಲೂಕ ನೋಡದೆ ಬರೆಯುವುದಿಲ್ಲ, ಲೋಕ ನೋಡಿ ಬರೆಯುವುದು. ಹೌದಾ? ಲೂಕನ ಬರೆದ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೀವು ನೋಡುವುದಾದ್ರೆ, ಬುಡದಿಂದ ನಾನು ವಿಮರ್ಶೆ ಮಾಡಿ ನಾನು ಎಲ್ಲವನ್ನು ತಿಳಿದು ಬರೆದಿದ್ದೇನೆ ಎಂತಾಗಿ. ಹಾಗಾದ್ರೆ ಲೂಕ ಯಾರಾಗಿದ್ದಾನೆ? ಒಬ್ಬ ಡಾಕ್ಟರ್ ಆಗಿದ್ದಾನೆ. ಡಾಕ್ಟರ್ ಏನ್ ಮಾಡ್ತಾರೆ? ಎಕ್ಸಾಮ್ ಮಾಡದೆ ಏನ್ ಕೊಡುವುದಿಲ್ಲ. ಪ್ರೆಸಲ್ ಇವನ್ನೆಲ್ಲ ಎಕ್ಸಾಮ್ ಮಾಡಿ ಅಂತಿದ್ದಾನೆ. ಏನು ಮಾಡಿದ್ರು? ಅವ್ರು ಭಯಪಟ್ಟರು. ಅವರು ಎಂತಾಗಿ ಭೂತ ಅಂತ ತಿಳಿದುಕೊಂಡ್ರಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಗುರುತುಗಳನ್ನು ತೋರಿಸಿದೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಆದ್ರೆ ಇಲ್ಲಿ ಯೋಹಾನನು ಏನ್ ಮಾಡ್ತಾರೆ? 11 ಜನ ಏನಾಗಿದ್ದಾರೆ? ಒಟ್ಟಿಗೆ ಕೂಡಿದ್ದಾರೆ. ಅಲ್ಲಿ ಯೇಸು ಬಂದು ಏನ್ ಹೇಳ್ತಾನೆ ಅಂದ್ರೆ, ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದಂತೆ. ಹಲ್ಲೆಲೂಯಾ. ಯಾಕೆ? ಅವರು ನಂಬಲಿಲ್ಲ. ಯೇಸು ಎನ್ನೋದು ಅವ್ರು ಏನ್ ಮಾಡಲಿಲ್ಲ? ನಂಬಲಿಲ್ಲ. ಇವತ್ತು ಸಹ ಅನೇಕರು ಯೇಸು ಎನ್ನೋದು ನಂಬ್ತಾ ಇಲ್ಲ. ಆದ್ರೆ ನಾವು ಇವತ್ತು ನಂಬಿದ್ದೇವೆ. ಇವತ್ತು ಈ ನಮ್ಮ ಮಧ್ಯೆ ಅದ್ಭುತ ಯಾಕೆ ಆಗ್ತದೆ ಗೊತ್ತುಂಟಾ? ನಾವು ನಂಬಿದ್ರಿಂದ ಅದ್ಭುತ ಇವತ್ತು ನಡೆಯುತ್ತದೆ. ಅದ್ಭುತ ಯಾರ ಮಧ್ಯೆ ಮಾಡ್ತಾನೆ? ನಂಬುವವರ ಮುಂದೆ ಅದ್ಭುತ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು ನೀವು ನಂಬುವುದಾದ್ರೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನ ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನನು ಶಾರ್ಟ್ ಆಗಿ ಬರೀತಿದ್ದಾನೆ ಅಂತ ಹೇಳಿದ್ರೆ, ಅವರು ಸ್ವಾಮಿಯನ್ನು ನೋಡಿದ ಕೂಡಲೇ ಏನಾಯ್ತು? ಅವರಿಗೆ ಸಂತೋಷವಾಯ್ತಂತೆ. ಹಲ್ಲೆಲೂಯಾ. ಸಂತೋಷವಾಯ್ತು. ಯಾಕೆ? ಸ್ವಾಮಿ ಪುನಃ ಬಂದ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನಂತರ ನೋಡಿ ಅಲ್ಲಿ ನೆಕ್ಸ್ಟ್ ವಾಕ್ಯ ನೋಡಿ, ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆಯು ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂದರೆ ಎಂಬುದಾಗಿ. ಅಂದ್ರೆ ಯೇಸು ಸ್ವಾಮಿ ಇನ್ನು ಭೂಮಿಯಲ್ಲಿ ಸೇವೆ ಮಾಡುವುದಿಲ್ಲ. ಇನ್ನು ಸೇವೆ ಯಾರು ಮಾಡಬೇಕು? ಅಪೊಸ್ತಲರು ಸೇವೆ ಮಾಡಬೇಕು. ಅಲ್ಲಿ ಶಿಷ್ಯರು ತನ್ನ ಸುವಾರ್ತೆಯನ್ನು ಏನ್ ಮಾಡಬೇಕು? ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಬೇಕು. ಅದಕ್ಕೋಸ್ಕರ ಅವರಿಗೆ ಆತ್ಮನಿಂದ ಅವರನ್ನು ತುಂಬಿಸಿ ಕಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಇಲ್ಲಿ ಒಂದು ವಿಷಯ ನೋಡ್ಬೇಕು. ವಾರದ ಮೊದಲನೇ ದಿವಸ, ಹೌದಾ? ಅದೇ ದಿವಸದ ವಾರದ ಮೊದಲನೇ ಸಂಜೆಯಲ್ಲಿ ಅವರು ಏನಾಗಿದ್ರಂತೆ? ಗ್ಯಾದರ್ ಆಗಿದ್ರಂತೆ. ಎಷ್ಟು ಜನ ಗ್ಯಾದರ್ ಆಗಿದ್ರು? 11 ಜನ ಗ್ಯಾದರ್ ಆಗಿದ್ರು. ಅದು ಒಬ್ಬ ಇರಲಿಲ್ಲ. ಯಾರಾದ್ರೂ? ತೋಮ ಇರಲಿಲ್ಲ. ಹಲ್ಲೆಲೂಯಾ. ತೋಮ ಇರೋದಕ್ಕೆ ಕಾರಣ ಏನು? ಯಾರಾದ್ರೆ ಗೊತ್ತಾ? ತೋಮ ಅಲ್ಲಿ ಇರಲಿಲ್ಲ. ಹೆಸರು ತೋಮನ ಇನ್ನೊಂದು ಹೆಸರು ಏನದು? ದಿದುಮ ಎಂಬ. ಏನು? ದಿದುಮ ಎಂಬುದಾಗಿ. ಹಲ್ಲೆಲೂಯಾ. ತೋಮ ಅದರ ಇಬ್ರಿಯ ಪದದ ಅರ್ಥ ಅವಳಿ, ಪಿನ್. ಅಲ್ಲಿ ಪಿನ್, ಅವಳಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಒಂದು ತೋಮ ಆ ಸ್ಥಳದಲ್ಲಿ ಇರಲಿಲ್ಲ. ಬಾಕಿಯವರೆಲ್ಲ 11 ಜನ ಇದ್ರು. 11 ಜನರು ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಒಬ್ಬ ವ್ಯಕ್ತಿ ಆರಾಧನೆಯಿಂದ ಹೊರಗಿದ್ದ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಿಲ್ಲ. ಹಲ್ಲೆಲೂಯಾ. ತೋಮನಿಗೆ ನಿರಾಶೆ ಆಯಿತು. ಹಲ್ಲೆಲೂಯಾ. ನಿರಾಶೆ ಏನ್ ಮಾಡ್ತದೆ ಗೊತ್ತಿಲ್ಲ? ಏನ್ ಮಾಡ್ತದೆ ನಿರಾಶೆ? ದೇವರಿಂದ ನಮ್ಮನ್ನು ದೂರ ಮಾಡ್ತದೆ. ಹೌದಾ? ಪ್ರೈಸ್ ಲಾರ್ಡ್. ನಾವು ಕೆಲವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದಾಗಬೇಕು. ಅದು ಆಗಲಿಕ್ಕೆ ಏನಾಗ್ತೀವಿ? ನಾವು ನಿರಾಶೆ ಆಗಿ ಮುರಿದು ಹೋಗ್ತೀವಿ. ಅಲ್ಲಿ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ಫಿಸಿಕಲ್ ಆಗಿ ನಮ್ಮನ್ನು ದೂರ ಮಾಡ್ತದೆ, ಹಾಗೆ ಸ್ಪಿರಿಚುವಲ್ ಆಗಿ ನಮ್ಮನ್ನು ದೂರ ಮಾಡ್ತದೆ. ಹಲ್ಲೆಲೂಯಾ.
ಅಲ್ಲೆಲ್ಲೂಯ್ಯ. ನೀವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡ್ರಿ. ಅಲ್ಲಿ ಯೇಸು ಸ್ವಾಮಿ ಆ ಪರಲೋಕದ ಬಗ್ಗೆ ಅವನಿಗೆ ಹೇಳ್ತಾ ಇದ್ದಾನೆ. ಎಲ್ಲ ಶಿಷ್ಯರಿಗೆ ಹೇಳುವಾಗ ಅಲ್ಲಿ ನೋಡಿ ದಿದುಮನಾದ ತೋಮ ಏನು ಹೇಳಿದ ಎಂಬುದಾಗಿ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಮನೆಗೆ ಸೇರಿಸಿಕೊಳ್ಳುವೆನು. ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾರೆ, ನನ್ನ ಮನೆಗೆ ನಿಮ್ಮನ್ನು ಸೇರಿಸಿಕೊಳ್ತೇನೆ. ಮತ್ತೆ ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಅದಕ್ಕೆ ತುಂಬಾ ಏನು ಹೇಳ್ತಾರೆ ಕೆಳಗೆ ಆತನನ್ನು, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು. ಯಾರು ಹೇಳುವುದು? ನೀನು ಎಲ್ಲಿಗೆ ಹೋಗ್ತೀಯ ಅಂತ ನಮಗೆ ಗೊತ್ತಿಲ್ಲ. ಮತ್ತೆ ಮಾರ್ಗವು ಹೇಗೆ ತಿಳಿದೀತು ಎಂದು ಮಾರ್ಗವು ಹೇಗೆ ತಿಳಿಯಿತು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಯೇಸು ಅವನಿಗೆ, ನಾನೇ ನಾನೇ ಮಾರ್ಗವು, ಸತ್ಯವೂ ನಾನೇ ಸತ್ಯವೂ ಜೀವವೂ ಆಗಿದೆ ಎಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲದರ ಸಹ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವನಿಗೆ ಯೇಸುವನ್ನು ತಿಳಿಲಿಕ್ಕೆ ಅವನಿಗೆ ಸರಿಯಾಗಿ ಆಗಲಿಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೆಲವರಿಗೆ ಯೇಸು ಸ್ವಾಮಿಯನ್ನು ತಿಳಿಲಿಕ್ಕೆ ಆಗದಿದ್ರೆ ಇವತ್ತಿನ ನೀವು ತಿಳಿಲಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ಇವತ್ತಿನಿಂದ ದೇವರು ಕೆಲವೊಂದು ದೊಡ್ಡ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಒಂದು ದೊಡ್ಡ ದೇವರ ಸೇವಕರಿದ್ದಾರೆ. ಅವರು ಉಪವಾಸ ತೆಗೆದುಕೊಂಡ್ರಂತೆ. 21 ದಿವಸ ಅವರು ಉಪವಾಸ ತೆಗೆದುಕೊಂಡ್ರಂತೆ. ಅಲ್ಲೆಲ್ಲೂಯ್ಯ. 21 days ಫಾಸ್ಟಿಂಗ್ ತೆಗೆದುಕೊಂಡ್ರಂತೆ. ಆಗ ಅಲ್ಲಿದ್ದ ಕೆಲವರೆಲ್ಲ ಬಂದು ಆ ಪಾಸ್ಟರ್ ಹತ್ರ ಕೇಳಿದ್ರಂತೆ, ಪಾಸ್ಟ್ರೇ, ಯಾವ ಕಾರಣಕ್ಕೆ ನೀವು 21 ದಿವಸ ಉಪವಾಸ ತೆಗೆದುಕೊಳ್ತೇನೆ ಎಂದಾಗ ಅದಕ್ಕೆ ಆ ಪಾಸ್ಟರ್ ಏನು ಹೇಳಿದ್ರು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ನಾನು ಯಾಕೆ ಉಪವಾಸ ತೆಗೆದುಕೊಳ್ತೇನೆ ಅಂತ ಹೇಳಿದ್ರೆ, ನನ್ನ ದೇವರನ್ನು ಇನ್ನೂ ಹೆಚ್ಚು ತಿಳಿದುಕೊಳ್ಬೇಕಾಗಿ. ಅಲ್ಲೆಲ್ಲೂಯ್ಯ. ಇವತ್ತು ಕೆಲವರು ಅದ್ಭುತಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನೀವು ಉಪವಾಸ ಮಾಡ್ತೀರಂತ ಎಣಿಸಿದೆ ಎಂಬುದಾಗಿ ಹೇಳುವಾಗ ಆ ದೇವರ ಸೇವಕರು ಏನು ಹೇಳಿದ್ರು ಗೊತ್ತಿಲ್ಲ, ಅದ್ಭುತ ಯೇಸು ಮಾಡ್ತಾರೆ ಅಂತ ನನಗೆ ಆಲ್ರೆಡಿ ಗೊತ್ತುಂಟು. ಅಲ್ಲೆಲ್ಲೂಯ್ಯ. ನಾನು ಆತನನ್ನು ತಿಳಿದುಕೊಳ್ಬೇಕಿಚ್ಚಾಗಿ. ಅಲ್ಲಿ ನನ್ನ ದೇವರ ಬಗ್ಗೆ ನಾನು ಅರಿವು ಬರಬೇಕು, ನನಗೆ ಆತನ ಬಗ್ಗೆ ನನಗೆ ಪ್ರಕಟಣೆ ದೊರಕಬೇಕು. ಅದಕ್ಕೋಸ್ಕರ ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೇನೆ ಎಂಬುದಾಗಿ. ಇವತ್ತು ದೇವರ ಬಗ್ಗೆ ನಾವು ಫಾಸ್ಟಿಂಗ್ ಮಾಡುವ, ಅಲ್ಲಿ ದೇವರನ್ನು ಹೆಚ್ಚು ತಿಳಿದುಕೊಳ್ಳುವ, ದೇವರನ್ನು ಹೆಚ್ಚು ಅರಿತುಕೊಳ್ಳುವ. ಇಲ್ಲಿ ತೋಮನು ಯಾರನ್ನು ತಿಳಿದುಕೊಳ್ಳಿಲ್ಲ, ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳೇ ಇಲ್ಲ. ಲಾಜರನು ಸತ್ತ, ಹೌದಾ? ಲಾಜರನು ಸತ್ತಾಗ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಇರಲಿಲ್ಲ. ಲಾಜರ ಮಾರ್ತ ಮರಿಯಳು ಯಾರನ್ನು ಪ್ರೀತಿ ಮಾಡ್ತಿದ್ರು? ಯೇಸುವನ್ನು ತುಂಬಾ ಪ್ರೀತಿ ಮಾಡ್ತಿದ್ರು. ಅವರ ಮನೆಯಲ್ಲಿ ಮರಣ ಆಯಿತು. ಮರಣ ಆಗುವಾಗ ಯೇಸು ಸ್ವಾಮಿಗೆ ಹೇಳಿ ಕಳಿಸಿದ್ರು. ಆದ್ರೆ ಯೇಸು ಸ್ವಾಮಿಯಲ್ಲಿ ಬರಲಿಲ್ಲ. ಎಷ್ಟು ದಿವಸದ ನಂತರ ಬಂದರು? 4 ದಿವಸದ ನಂತರ ಆ ಸ್ಥಳಕ್ಕೆ ಬಂದರು. ಅಲ್ಲಿ 4 ದಿವಸದ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದಾಗ ಯೇಸು ಸ್ವಾಮಿ ಶಿಷ್ಯರನ್ನು ಕರೆದು ಹೇಳಿದೆ ಏನಂತಂದ್ರೆ, ನಾನು ಅಲ್ಲಿ ಇರೋದಕ್ಕೆ ದೇವರಿಗೆ ಸ್ತೋತ್ರ, ಇದರಿಂದ ನಿಮಗೆ ನಂಬುವುದಕ್ಕೆ ಮಾರ್ಗವಾಗುತ್ತದೆ ಎಂಬುದಾಗಿ ಹೇಳುವಾಗ ಅಲ್ಲಿ ತೋಮನು ಏನು ಹೇಳಿದ್ದು ಗೊತ್ತಿಲ್ಲ. ಒಂದು ಮಾತು ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 16ನೇ ವಾಕ್ಯ ನೋಡ್ರಿ. ಆಗ ದಿದುಮನೆಂಬ ತೋಮನು ಜ್ಯೋತಿ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ಏನಂತೆ? ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ತೋಮ ಯಾರನ್ನು ತಿಳಿದುಕೊಳ್ಳಿಲ್ಲ? ಯೇಸುವನ್ನು ತಿಳಿದುಕೊಳ್ಳಿಲ್ಲ. ನೋಡಿ, 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿದ್ದವನು. ಅಲ್ಲೆಲ್ಲೂಯ್ಯ. ಆಗಿದ್ದ. ನಾವು ನಿರೀಕ್ಷೆ ಇಲ್ಲದವರಲ್ಲ, ನಾವು ನಿರೀಕ್ಷೆ ಉಳ್ಳವರಾಗಿದ್ದೀವಿ. ಎಷ್ಟು ನಿರೀಕ್ಷೆ ಉಂಟು? ನನ್ನ ಸ್ಥಿತಿ ಬದಲಾಗ್ತದೆ ಹೇಳ್ರಿ, ನನ್ನ ಸ್ಥಿತಿ ಬದಲಾಗ್ತದೆ. ನಾವು ಇದ್ದ ಹಾಗೆ ಇರುವುದಿಲ್ಲ. ನನ್ನ ದೇವರು ನನ್ನ ಸಂಗಡ ಇರುವುದರಿಂದ ನಾನು ಭಯಪಡುವುದಿಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಂದು ಶ್ರೇಷ್ಠವಾದ ಪ್ರಾಮಿಸ್ ಯಾವುದು ಗೊತ್ತಾ? ಯೆಶಾಯ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಇಸ್ರೇಲರನ್ನು ಧೈರ್ಯಗೊಳಿಸುವ ಒಂದು ವಾಗ್ದಾನ ಅಲ್ಲಿ ಬರೆಯಲ್ಪಟ್ಟಿದೆ. ಏನದು? ನೀನಂತೂ ಹೆದರಬೇಡ, ನಾನೇ ನಿನ್ನ ದೇವರು. ನೀನಂತೂ ಹೆದರಬೇಡ, ನಾನೇ ನಿನ್ನ ದೇವರು. ಮತ್ತೆ ನಾನು ನಿನಗೆ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ ಎಂದಾಗಿ. ನೋಡಿ, ನನ್ನ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನಮ್ಮನ್ನು ಬಲಪಡಿಸಲು ಮಾತ್ರವಲ್ಲ, ನಮ್ಮನ್ನು ಸಹಾಯ ಕೊಡುವ ದೇವರಾಗಿದ್ದಾರೆ. ಇವತ್ತು ನಾನು ಎಲ್ಲ ಸಹಾಯ ನಿಂತು ಹೋದ್ರು ಸಹ ಪರಲೋಕದ ಸಹಾಯ ಇವತ್ತು ನಿನಗೆ ನಿಲ್ಲ.
ಹಲ್ಲೆಲೂಯಾ. ಇಲ್ಲಿ ಶಿಷ್ಯನೇನಾಗಿದ್ರು, ಭಯಪಟ್ಟಿದ್ರು. ಬಲಪಡಿಸಲಿಕ್ಕೆ ಯೇಸು ಸ್ವಾಮಿ ಬರ್ತಿದ್ದಾರೆ. ಹಲ್ಲೆಲೂಯಾ. ಬಂದು ಹೇಳಿದ್ದೇನು? ಮೊದಲ ಮಾಡಿ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಶಾಂತಿ ಆಗಲಿ ಎಂಬುದಾಗಿ ಹೇಳಿ ಅಲ್ಲಿ 11 ಜನರು ಅಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಒಬ್ಬ ಯಾರಿರಲಿಲ್ಲ? ತೋಮ ಇರಲಿಲ್ಲ. ತೋಮ ಇರೋದಕ್ಕೆ ಕಾರಣ ಏನು ನಾನು ಹೇಳಿದೆ? ಅವನು ಕುಗ್ಗಿ ಹೋಗಿದ್ದ, ಅವನು ನಿರಾಶನಾಗಿದ್ದ. ಯಾಕೆ ಗೊತ್ತಿಲ್ಲ? ಅವನು ಯೇಸು ಅದ್ಭುತ ಮಾಡಿದರೆ ಕಂಡಿದ್ದ. 5 ರೊಟ್ಟಿ 2 ಮೀನು 1000 ಜನರಿಗೆ ಕೊಟ್ಟದ್ದು ಅವನು ಕಂಡಿದ್ದ. ಸಮುದ್ರದಲ್ಲಿ ಹೋಗುವಾಗ ಆ ಯೇಸು ಸ್ವಾಮಿ ಸಮುದ್ರದಲ್ಲಿ ನಡೆದುಕೊಂಡು ಬಂದ. ಹೌದು. ಆಗ ಪೇತ್ರ 12 ಮಂದಿಯಲ್ಲಿ ಪೇತ್ರ ಹೇಳಿದ, ನೀನೇ ಆಗಿದ್ರೆ ನಾನು ಸ್ವಾಮಿ ನಡೆದುಕೊಂಡು ಬರ್ತೇನೆ ಅಂತ ಹೇಳುವಾಗ ಪೇತ್ರ ನಡೆಯುವುದನ್ನು ಇವರು ನೋಡಿದ. ಹಲ್ಲೆಲೂಯಾ. ಈ ಎಲ್ಲ ಅದ್ಭುತಗಳನ್ನು ನೋಡಿದ ವ್ಯಕ್ತಿ ಯಾರಾಗಿದ್ದಾನೆ? ಈ ತೋಮನಾಗಿದ್ದಾನೆ. ಕುರುಡರಿಗೆ ಕಣ್ಣು ಕೊಟ್ಟ, ಪಾರ್ಶ್ವವಾಯು ರೋಗಿಗಳು ಎದ್ರು, ದೆವ್ವಗಳು ಹೋಗುವುದನ್ನು ನೋಡಿದ. ಇಂಥ ತೋಮನಿಗೆ ಎಣಿಸಿದ್ದೇನೆ ಅಂತ ಹೇಳಿದ್ರೆ ಯೇಸು ನನ್ನ ಜೊತೆ ಇರ್ತಾನೆ. ಹಲ್ಲೆಲೂಯಾ. ನಮಗೊಂದು ನಿರೀಕ್ಷೆ ಉಂಟು ಎಂಬುದಾಗಿ ಅವನಿಗೆ ಗೊತ್ತಾಗಿ ಆ ನಿರೀಕ್ಷೆ ಚೂರು ಚೂರು ಆಯ್ತಂತ ತಿಳಿದು ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾನೆ. ಒಟ್ಟಿತನವನ್ನು ಅವನು ಬಯಸ್ತಾನೆ. ಕೆಲವರೆಲ್ಲ ಏನ್ ಮಾಡ್ತಾರೆ? ಏನಾದ್ರೂ ಬೇಸರ ಆದ್ರೆ ಏನ್ ಮಾಡ್ತಾರೆ? ಕೆಲವರು ನೋಡಿದ್ರೆ ಬೀಚಲ್ಲಿ ಹೋಗ್ಬಿಟ್ಟೆ ಕೂತ್ಕೊಳ್ತಾರೆ. ಅದು ಸ್ವಲ್ಪ ನಾಳ ಆದ್ಮೇಲೆ ಮನೆಗೆ ಹೋಗ್ತಾರೆ. ಕೆಲವರಿಗೆ ಕೆಲವರು ಗೊತ್ತಿದ್ದವ್ರಿಗೆ ಗೊತ್ತಾರೆ, ಸ್ವಲ್ಪ ನಾಳ ಮೇಲೆ ಬರ್ತಾರೆ ಎಂಬುದಾಗಿ. ಅಲ್ಲಿ ನಿರಾಶೆ, ಅಲ್ಲಿ ಕುಕ್ಕುವಿಕೆ, ಅಲ್ಲಿ ಈ ತೋಮನ ಹೃದಯ ಹೊಡೆದು ಹೋಗಿತ್ತು. ನೀವು ನೋಡಿ ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 12ನೇ ವಾಕ್ಯ ನೀವು ಗಮನಿಸುವುದಾದರೆ, ಪ್ರೊವರ್ಬ್ಸ್ ಚಾಪ್ಟರ್ 13 ವರ್ಸಸ್ 12 ಅನ್ನೋದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 12ನೇ ವಾಕ್ಯ. ಕೋರಿದಕ್ಕೆ ತಡವಾದರೆ ಮನಸ್ಸು ಬಳಲುವುದಂತೆ. ಯಾವುದಕ್ಕೆ? ಕೋರಿದಕ್ಕೆ ತಡವಾದರೆ ಮನಸ್ಸೇ ಇರ್ತದಂತೆ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಒಂದು ಡಿಫರೆಂಟ್ ಉಂಟು. ನಿರೀಕ್ಷೆಯು ತಡವಾದರೆ ಹೃದಯವು ರೋಗಿ ಆಗ್ತದೆ. ಹಲ್ಲೆಲೂಯಾ. ಆಮೇಲೆ ಹೃದಯ ಇರ್ತದೆ, ಸಿಕ್ಕಾಗ್ತದೆ. ಮನಸ್ಸು, ಹೃದಯ ಅಂತ ಹೇಳಿದ್ರೆ ಮನಸ್ಸು. ನೋಡಿ, ಇವತ್ತು ನೀವು ಕೆಲವೆಲ್ಲ ಏನ್ ಮಾಡ್ತೀರಿ? ನಿರೀಕ್ಷೆ ಮಾಡ್ತೀರಿ, ಇದಾಗ್ತದೆ 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 ಇದಾಗ್ತದೆ. ಕೆಲವರ ಜೀವಿತದಲ್ಲಿ ಏನ್ ಮಾಡ್ತಾರೆ? ಮುದ್ದು ಹಾಕ್ಬಿಡುತ್ತದೆ, ಪೋಸ್ಟ್ಪೋನ್ ಆಗ್ತದೆ. ಪೋಸ್ಟ್ಪೋನ್ ಆಗುವಾಗ ಏನಾಗ್ತದೆ? ನಿಮಗೆ ನಿರಾಶೆ ಆದವರು ಇದ್ದೀರಿ ಯಾರಾದ್ರು? ನಾನು ಯೇಸುವಿನ ನಾಮದಲ್ಲಿ ಒಂದು ಪ್ರವಾದನೆ ಮಾಡ್ತಾನೆ, ನಿನ್ನ ನಿರೀಕ್ಷೆ ನೆರವೇರಲಿಕ್ಕೆ ಹೋಗ್ತಾ ಉಂಟು. ಯಾಕೆ ಗೊತ್ತಿಲ್ಲ? ಯೇಸು ಸತ್ತೊಳಗಿದೆ ಎದ್ದು ಬಂದಿದ್ದಾನೆ. ಯೇಸು ಇವತ್ತು ಸಹ ಜೀವಂತವಾಗಿದ್ದಾನೆ. ನೀನು ನಿರಾಶೆ ಆಗುವ ಅಗತ್ಯ ಇಲ್ಲ. ನಿನಗೊಂದು ನಿರೀಕ್ಷೆ ಹೊಂದಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ದೇವರು ಮಾತು ಕೋರಿದಕ್ಕೆ ತಡವಾದ್ರೆ ಮನಸ್ಸು ಬಳಲುತ್ತದೆ. ಇವತ್ತು ಕೆಲವರ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದಾನೆ ಇಲ್ಲ? ಎಷ್ಟು ಜನ ಜೀವಿತದಲ್ಲಿ ಮಾಡಿದ್ದಾರೆ. ಆದ್ರೆ ಕೆಲವೊಂದು ವಿಷಯ ನಮಗೆ ನಡೆಯದಾಗ ಏನ್ ಮಾಡ್ತೇವೆ? ನಾವು ಚರ್ಚಿಗೆ ಬರುವುದನ್ನೇ ಬಿಡ್ತೇವೆ. ಯಾಕೆ? ಅದು ಬೇಡ, ನಾನು ಎಕ್ಸ್ಪೆಕ್ಟ್ ಮಾಡಿದಾಗಲಿಲ್ಲ, ನಾನು ನಿರೀಕ್ಷೆ ಮಾಡಿದಾಗಲಿಲ್ಲ. ಹಲ್ಲೆಲೂಯಾ. ನನಗೆ ಆ ಸ್ಥಾನ ಸಿಗ್ತದಂತ ಎನಿಸಿದೆ, ಆ ಸ್ಥಾನ ಸಿಕ್ಕಲಿಲ್ಲ. ದೇವರ ಮಕ್ಕಳೇ, ಈ ಲೋಕದಲ್ಲಿ ನಿನಗೆ ಸ್ಥಾನ ಸಿಕ್ಕದೆ ಹೋದ್ರೆ ಸಹ ಪರಲೋಕದಲ್ಲಿ ಒಂದು ನಿತ್ಯವಾದ ಸ್ಥಾನ ದೇವರು ನನಗೆ ಇಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ಕೆಲವೊಂದು ಸ್ಥಾನ ನಿನಗೆ ಸಿಕ್ಕದಿರಬಹುದು, ಕೆಲವೊಂದು ಹೋದ ನಿನಗೆ ಸಿಕ್ಕದೇ ಇರಬಹುದು, ಕೆಲವೊಂದು ರಿವಾರ್ಡ್ ನಿನಗೆ ಸಿಕ್ಕದೆ ಹೋಗಿರಬಹುದು. ಆದ್ರೆ ಪರಲೋಕದ ದೇವರು ಅದನ್ನು ಮರೆಯಲಿಲ್ಲ. ನೀನು ದೇವರಿಗೋಸ್ಕರ ನಿಂತದ್ದು, ದೇವರಿಗೋಸ್ಕರ ಸಹಿಸಿದ್ದು, ದೇವರಿಗೋಸ್ಕರ ತಾಳ್ಮೆಯಿಂದ ಕಾದದ್ದು, ದೇವರು ಅದನ್ನು ಕಂಡಿದ್ದಾನೆ. ಹಲ್ಲೆಲೂಯಾ. ದೇವರು ಕಾಣ್ತಾ ಇದ್ದಾರೆ ಎಲ್ಲವನ್ನು. ದೇವರಿಗೆ ಗೊತ್ತಿಲ್ಲ ಯಾವುದೂ ಆಗುವುದಿಲ್ಲ. ನೋಡ್ರಿ, ನೀವು ಆ ಕೆಳಗಿನ ವಾಕ್ಯಕ್ಕೆ ಹೋಗೋದಾದ್ರೆ ನೀವು ನೋಡಿ 24ನೇ ವಾಕ್ಯ ಓದ್ರಿ. 24ನೇ ವಾಕ್ಯ 20ನೇ ಅಧ್ಯಾಯ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 24ನೇ ವಾಕ್ಯ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ 12 ಮಂದಿಯ ಶಿಷ್ಯರೊಳಗೆ ಒಬ್ಬನಾದ ವಿಧುವನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. 11 ಮಂದಿ ಮಾತ್ರ ಅಲ್ಲಿ ವರ್ಷಿಪ್ ಮಾಡ್ತಿದ್ದಾರೆ, 11 ಮಂದಿ ಮಾತ್ರ ಫೆಲೋಶಿಪ್ ಮಾಡ್ತಿದ್ದಾರೆ, ಒಬ್ಬನು ಮಾತ್ರ ಅಲ್ಲಿ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನಾಗಿತ್ತು? ಅವನಿಗೆ ನಿರಾಶೆಯಾಗಿತ್ತು. ಕೋರಿದ್ದು ಏನಾಗಲಿಲ್ಲ, ಅದು ಸಿಕ್ಕಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ನಿರಾಶೆಯಲ್ಲಿರುವುದಾದ್ರೆ ನಿರೀಕ್ಷೆ ಹುಟ್ಟಿಸುವ ದೇವ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಕುಗ್ಬೇಡ್ರಿ. ಕುಗ್ಗುದ್ರಿಂದ ಏನಾಗ್ತದೆ? ನೀವು ಶಾರೀರಿಕವಾಗಿ ಸಪರೇಷನ್ ಆಗ್ತೀರಿ, ಆತ್ಮಿಕವಾಗಿ ನಿಮ್ಮನ್ನು ಸೈತಾನ ಸಪರೇಷನ್ ಮಾಡ್ತಾರೆ. ಹಲ್ಲೆಲೂಯಾ.
ನೋಡಿ, ಸತ್ಯವೇದದಲ್ಲಿ ನೀವು ನೋಡೋದಾದ್ರೆ, ಪ್ರತಿಯೊಂದು ನೋಡೋದಾದ್ರೆ ಇಬ್ರಿಯ 11 ಏನು ಹೇಳ್ತದೆ? ನಂಬಿಕೆ ಅಂದ್ರೆ ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ನಂಬುವುದೇ ನಂಬಿಕೆ. ಅಲ್ಲಿ ನಿರೀಕ್ಷೆ, ಏನು ನಿರೀಕ್ಷೆ ಉಂಟು? ಯೇಸು ಹೇಳಿದರೆ ಎದ್ದು ಬರ್ತಾನೆ ಎಂಬುದಾಗಿ ನಂಬಿಕಿತ್ತು ಅವನು, ಆದ್ರೆ ಅವನು ನಂಬಲಿಲ್ಲ. ಇವತ್ತು ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಎಷ್ಟು ಜನ ನಂಬಿದೆ? ತಡವಾದರೂ ತಾಮಸವಿಲ್ಲದೆ ಕಾದಿರು, ಅದು ನೆರವೇರ್ತದೆ. ಹಲ್ಲೆಲೂಯಾ. ಸೈತಾನ ಯಾವಾಗ ಸಹ ನಮಗೆ ನೆಗೆಟಿವ್ ಮಾತನಾಡ್ತಾನೆ. ಹಲ್ಲೆಲೂಯಾ. ಸೈತಾನ ಯಾವಾಗ ಹೇಳ್ತಾರೆ, ನಿನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಹೇಳ್ರಿ, ಎಲ್ಲರೂ ಕೈ ಬಿಡಬಹುದು, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ನೀನು ರೋಮಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ ಓದಿ ನೋಡ್ರಿ. ರೋಮನ್ ಚಾಪ್ಟರ್ 12 ವರ್ಸಸ್ 12. ರೋಮ 12:12. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಏನಾಗಬೇಕಂತೆ? ಎಷ್ಟು ಜನ ಉಲ್ಲಾಸರಾಗ್ತೀರಿ? ಹಲ್ಲೆಲೂಯಾ. ನಮಗೊಂದು ನಿರೀಕ್ಷೆ ಉಂಟು. ಅಲ್ಲೇ ನೀವು ಉಲ್ಲಾಸ ಮಾಡಬೇಕು. ಈಗ ಆಗಲಿಲ್ಲ, ತೊಂದರೆ ಇಲ್ಲ, ದೇವರು ನಾಳೆ ಮಾಡ್ತಾನೆ, ನಾಳೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಎಷ್ಟು ಜನ ಕೆಲವರು ಅನೇಕರು ಅದ್ಭುತ ನೀವು ಕಾಣದೆ ಮುಂದೂಡಿದ್ರೆ ಇವತ್ತು ನಿರೀಕ್ಷೆಯುಳ್ಳವರಾಗಲಿ, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅಲ್ಲಿ ಸೈತಾನ ಏನ್ ಮಾಡ್ಬೇಕು? ನಿನ್ನ ಪ್ರಾರ್ಥನೆ ಬಿಡಬೇಕು, ನಿನ್ನ ಸಭೆಯಿಂದ ದೂರವಾಗಬೇಕು, ನೀನು ಒಂಟಿ ಆಗಬೇಕು. ಇದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ? ನಮ್ಮನ್ನು ಡಿಪ್ರೆಷನ್ಗೆ ದೂರ್ತಾ ಇದ್ದಾನೆ. ಡಿಪ್ರೆಷನ್ ಎಲ್ಲಿಂದ ಬರೋದು? ಸೈತಾನನಿಂದ. ಅವನು ನಮ್ಮನ್ನು ದೇವರಿಂದ ಅಗಲಿಸುವವನಾಗಿದ್ದಾನೆ, ದೇವರಿಂದ ದೂರ ಮಾಡುವವನಾಗಿದ್ದಾನೆ. ಅನೇಕ ಪಾಸ್ಟರ್ ನೋಡಿದ್ರಿಂದ ಆತ್ಮಿಕ ಜೀವಿತದಿಂದ ದೂರವಾಗಿದ್ದಾರೆ. ನಾನು ಹೇಳ್ತೇನೆ, ಯಾವ ಪಾಸ್ಟರ್ ನೋಡ್ಬೇಡ್ರಿ, ಪರಲೋಕದ ದೇವರನ್ನು ನೋಡ್ರಿ. ಅದಕ್ಕೆ ಇಬ್ರಿಯದಲ್ಲಿ ಹೇಳುದು, ಇಷ್ಟೆಲ್ಲ ಸಾಕ್ಷಿಗಳು ನಮ್ಮ ಮುಂದೆ ಇರುವಾಗ ನಿರೀಕ್ಷೆ ನುಡಿಸುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಓಟ ಓಡಬೇಕಂತೆ. ಎಷ್ಟು ಜನ ಓಟ ಓಡಲಿಕ್ಕೆ ರೆಡಿ ಆಗಿದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ಬೈಬಲ್ ಇರ್ತದೆ ಏನಂತ ಹೇಳಿದ್ರೆ, ನೋಡಿ, ಕ್ರೈಸ್ತ ನಿರೀಕ್ಷಿಸುವ ಮಹಾಪದವಿಗೆ ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈನ್ಯ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಯಾಕೆ? ನಿನಗೆ ಒಂದು ನಿರೀಕ್ಷೆ ಇರಬೇಕು. ನಾನು ಹೇಳ್ತೇನೆ, ಈ ಮೈಂಡ್ ಉಂಟಲ್ಲ, ಈ ಮೈಂಡ್ ಭಯಂಕರ ಸೂಕ್ಷ್ಮವಾಗಿದೆ. ಸೈತಾನ ಫಸ್ಟ್ ಅಟ್ಯಾಕ್ ಮಾಡೋದಿಲ್ಲ. ನೀವು ಎಷ್ಟೇ ಬಿಡುವರಾಗಲಿ, ಎಷ್ಟೇ ಭಯಭಕ್ತಿ ಉಳ್ಳಾಗಲಿ, ಕೆಲವೊಂದು ನಿಮಗೆ ಸಿಕ್ಕದೇ ಇರುವಾಗ ಏನ್ ಮಾಡ್ತದೆ ಗೊತ್ತಿಲ್ಲ, ನಿಮಗೆ ನಿಮ್ಮ ಮನಸ್ಸು ಬದಲುತ್ತದೆ. ತಾಳ್ಮೆ ಇದ್ದವನಿಗೆ ದೇವರು ಎಲ್ಲವನ್ನು ಕೊಡ್ತಾನೆ. ಇವತ್ತು ನಾನು ಹೇಳ್ತೇನೆ, ಎಷ್ಟು ಜನ ನಂಬ್ತೀನಿ? ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ಅಬ್ರಹಾಮನು ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗ ನಿರೀಕ್ಷಿಸಿ ನಂಬಿದಂತೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದೀವಿ? ನಾನು ನಂಬಿದ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡ್ತಾನೆ. ಅಲ್ಲಿ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ಸೈತಾನ ಹೇಳ್ತಾರೆ, ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅದೇ ವಾಕ್ಯ ಮುಂದಕ್ಕೆ ಓದಿರಿ. 25ನೇ ವಾಕ್ಯ, ಯೋಹನ ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಾಕ್ಯ. ಆದದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಯಾರಿಗೆ? ಥೋಮನ ಹತ್ರ ಹೇಳಿದರು. ಇವನು ಇರಲಿಲ್ಲಲ್ಲ, ಇವನು ಬೇಸರದಿಂದ ಹೊರಗೆ ಹೋಗಿ ರಿಟರ್ನ್ ಬರುವಾಗ ಅವನಿಗೆ ಒಂದು ಗುಡ್ ನ್ಯೂಸ್ ಏನು ಗೊತ್ತಿಲ್ಲ, ಸ್ವಾಮಿಯನ್ನು ನಾವು ನೋಡಿದ್ದೇವೆ. ಯಾವ ಸ್ವಾಮಿಗೋಸ್ಕರ ನೀನು ದೂರ ಹೋಗಿಲ್ಲ, ಆ ಸ್ವಾಮಿ ನಾವು ಆರಾಧನೆ ಮಾಡುವ ಸ್ಥಾನದಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ನನಗೆ ಅವಕಾಶ ಹೇಳುದು, ಅಲ್ಲಿ ನೀವು ಸಂಡೆ ಮಿಸ್ ಮಾಡಬಾರ್ದು. ಹಲ್ಲೆಲೂಯಾ. ಅದಕ್ಕೆ ಇಬ್ರಿಯ ಗ್ರಂಥಕರ್ತರು ಬರ್ತಾರೆ, ಅನೇಕರು ಇದನ್ನು ರೂಢಿಯಾಗಿ ಬಿಟ್ಟಿದ್ದಾರೆ, ನೀವಂತೂ ಬಿಡಬೇಡ್ರಿ, ಆಗ ಒಬ್ಬರೊಬ್ಬರು ಎನ್ಕರೇಜ್ ಮಾಡಿ ಎಂಬುದಾಗಿ ದೇವರ ಮಾತು ಹೇಳ್ತಾರೆ. ಅಲ್ಲಿ ಯಾಕೆ ಗೊತ್ತುಂಟ? ಪ್ರತಿ ಸಂಡೆ ದೇವರ ಕೃಪೆಯು ವಿಶಿಷ್ಟವಾಗಿ ನಮ್ಮ ಮೇಲೆ ಬರ್ತದೆ. ಹೌದಾ? ನಾವು ಉಳಿದಿರುವುದು ದೇವರ ಕರುಣೆಯಾಗಿದೆ. ಆತನ ಕೃಪೆಯು ದಿನಕ್ಕೆ ಹೊಸದಾಗಿ ಬರ್ತದಂತೆ. ಅಲ್ಲಿ ಲಾಸ್ಟ್ ಸಂಡೆ ಕೃಪೆ ಅಲ್ಲ, ಈ ಸಂಡೆ ಒಂದು ಸ್ಪೆಷಲ್ ಕೃಪೆ ದೇವರು ಇಟ್ಟಿದ್ದಾನೆ. ಇವತ್ತು ನಿಮಗೆ ಅದನ್ನು ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಸ್ವಾಮಿಯನ್ನು ಕಂಡಿದ್ದೇವೆ ಎಂಬುದಾಗಿ ಹೇಳುವಾಗ ತೋಮ ಏನು ಹೇಳ್ತಾರೆ? ಮುಂದಿನ ವಾಕ್ಯ ಓದಿರಿ. ಅದಕ್ಕೆ ಅವನು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು
ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. ನಿಮ್ಮ ಮಾತ ನಂಬುವುದೇ ಇಲ್ಲ ಎಂದು ಹೇಳಿದ. ಯಾಕೆ? ಅವನ ಮನಸ್ಸು ಅಷ್ಟೇ ಏನಾಗಿತ್ತು, ಡೈವರ್ಟ್ ಆಗಿತ್ತು. ಇವತ್ತು ನೀವು ನೋಡ್ರಿ, ಅದೇ ರೀತಿ ನಿಮ್ಮಲ್ಲಿ ಆಗುವಾಗ ಬೇರೆ ಏನು ಹೇಳಿದ್ರೆ ಏನ್ ಮಾಡುದಿಲ್ಲ ನೀವು, ಆಗುದಿಲ್ಲ. ಚರ್ಚೆಗೆ ಬರ್ತಾ ಇದ್ರೆ ಹೋಗ್ಬೇಕು, ನೀನು ಹೋಗಿ, ನಾನು ಬರುತ್ತಿಲ್ಲ. ಏನ್ ಹೇಳಿದ್ರೆ ಅವ್ರಿಗೆ ಕೇಳಿಸ್ತಿದ್ದಿಲ್ಲ. ಯಾಕೆ? ಸೈತಾನ ಏನು ಮಾಡಿದ್ದಾರೆ, ಅವರ ಮಂಕು ಮಾಡಿದ್ದಾರೆ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರ ಹತ್ರ? 11 ಮಂದಿ ಶಿಷ್ಯರ ಹತ್ರ. ನಾನು ಯೇಸುವಿನ ಕೈಯನ್ನು ನೋಡ್ಬೇಕು, ಆ ಕೈಯಲ್ಲಿದ್ದ ಆ ಹೋಲಿಗೆ ನನ್ನ ಕೈ ಹಾಕ್ಬೇಕು, ಈಟಿಯಲ್ಲಿ ಚುಚ್ಚಿದ ಪಟ್ಟು ಉಂಟು ಅದರೊಳಗೆ ಕೈ ಹಾಕ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಂಶಯ ಪಟ್ಟೆಗಳು ಎಷ್ಟು, ಆದ್ರೆ ಈ ಸಂಶಯ ಜಾಸ್ತಿ ದಿನ ಇರಲಿಲ್ಲ. ಇವತ್ತು ನಾನು ಹೇಳ್ತೇನೆ ನಿಮಗೆ, ಕೆಲವರ ಯಾವುದೇ ಸಂಶಯ ಇರುವುದಾದ್ರೆ ಅದು ಜಾಸ್ತಿ ದಿನ ಇರುವುದಿಲ್ಲ. ದೇವರು ಅದಕ್ಕೊಂದು ಎಂಡ್ ಬರೀತಾನೆ, ಅದಕ್ಕೊಂದು ಅಂತ್ಯವನ್ನು ಬರೀತಾನೆ. ಹಲ್ಲೆಲೂಯ. ಅದಕ್ಕೆ ಯೇಸು ನಾನೇ ಆದಿ ಮತ್ತು ಅಂತ್ಯ ಮಾಡಿದ್ದೇನೆ, ನಾನೇ ಪ್ರಾರಂಭವು, ನಾನೇ ಕೊನೆಯಾಗಿದ್ದೇನೆ. ಇವತ್ತು ಹೇಳ್ತೇನೆ, ನೀನು ಸಾಲದಲ್ಲಿದ್ಯಾ, ಅದಕ್ಕೊಂದು ಕೊನೆ ದೇವರು ಬಂದಿದ್ದಾನೆ. ಅನಾರೋಗ್ಯದಲ್ಲಿದ್ಯಾ, ಅದಕ್ಕೊಂದು ಕೊನೆ ದೇವರು ಬಂದಿದ್ದಾನೆ. ಯುದ್ಧದಲ್ಲಿದ್ಯಾ, ಅದಕ್ಕೊಂದು ಕೊನೆ ದೇವರು ಬಂದಿದ್ದಾನೆ. ದೇವರು ಕೆಲವೊಂದು ವಿಷಯದಲ್ಲಿ ಮೊದಲೇ ತೀರ್ಮಾನ ಮಾಡಿದ್ದಾನೆ. ಅಲ್ಲಿ ನಂತರ ವಾಕ್ಯ ಓದಿರಿ ನೋಡಿ, ನಂತರ 26ನೇ ವಾಕ್ಯ. 8 ದಿವಸಗಳಾದ ಮೇಲೆ. ಅದೇ ಎಷ್ಟು ತನಕ ನನಗೆ ಇವರಿಗೆ ಡೌಟ್ ಇತ್ತು, 8 ದಿನ ತನಕ ಡೌಟ್ ಇತ್ತು. ಇವತ್ತು ನಾನು ಹೇಳ್ತೇನೆ, 1 ವರ್ಷದಿಂದ 2 ವರ್ಷದಿಂದ 3 ವರ್ಷದಿಂದ ಅನೇಕರಿಗೆ ಸಂಶಯ ಇರುವುದಾದ್ರೆ ಅದಕ್ಕೆ ದೇವರು ಇವತ್ತು ಅಂತ್ಯವನ್ನು ಬರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ 8 ದಿವಸಗಳ ನಂತರ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನವರ ಸಂಗಡ ಇದ್ದನು. ಎಂತೆ ಇನ್ನೊಂದ್ಸತಿ ಬರುವಾಗ, ಯೇಸು ಸ್ವಾಮಿ ಬರುವಾಗ ತೋಮ ಸಹಿತ. ಮತ್ತೆ ತೋಮ, ಈಗ ಯೇಸು ಸ್ವಾಮಿ ತೋಮ ಇರುವಾಗಲೇ ಬಂದದ್ದು. ಯಾಕೆ ತೋಮನಿಂದಲಿಗೆ ಬಂದದ್ದು? ತೋಮನ ಕಣ್ಣುಗಳು ಇವತ್ತು ತೆರೆಯಬೇಕು, ಕೋಮನ ಮಕ್ಕುತನ ತೆಗೆಯಬೇಕು, ತೋಮನಿಗೆ ನಾನು ಯಾರಂತ ಇವತ್ತು ತೋರಿಸಬೇಕು. ಅದಕ್ಕೋಸ್ಕರ ಅವರ ಮಧ್ಯೆ ಬರ್ತಾನೆ. ಬಂದಾಗ ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಏನಂತೆ? ಬಾಗಿಲುಗಳು ಮುಚ್ಚಿದ್ದವೆ. ನಾನು ಹೇಳ ಅಲ್ಲಿ ನೀವು ಕೆಲವೊಂದು ಬಾಗಿಲು ನಿಮಗೋಸ್ಕರ ಮುಚ್ಚಿದ್ರೆ, ಅಲ್ಲಿ ಆ ಮುಚ್ಚಿದ ಬಾಗಿಲ ಮಧ್ಯೆ ದೇವರು ನಿಮ್ಮ ಜೀವಿತಕ್ಕೆ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ಯೇಸು ಬೇಡ ಅಂತ ಹೇಳಿದವರು ಯೇಸು ಬೇಕು ಅಂತ ಹೇಳುವ ರೀತಿಯಲ್ಲಿ ಕರ್ತನು ಕೆಲವೊಂದು ಅದ್ಭುತಗಳನ್ನು ಮಾಡುತ್ತಾನೆ. ಅಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾನೆ. ಅಲ್ಲಿ ದೇವರಿಗೆ ಯಾವುದು ಅಸಾಧ್ಯ ಅಲ್ಲ, ದೇವರಿಗೆ ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡ್ತಾನೆ. ಅಲ್ಲಿ ಬಾಗಿಲು ಮುಚ್ಚಿತ್ತು ಭಯದಿಂದ, ಅಲ್ಲಿ ಇವರ ಭಯ ಹೋಗಲಿಲ್ಲ. ಆದರೆ ಆ ಬಾಗಿಲಿನ ಮಧ್ಯದಲ್ಲಿ ಯೇಸು ಬರ್ತಿದ್ದಾನೆ. ಅಲ್ಲಿ ಬಂದು ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಏನಂತೆ? ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದರು. 2 ಸಲ ಯೇಸು 11 ಜನಕ್ಕೆ ಸಮಾಧಾನ ಆಗಿದೆ, ಒಬ್ಬನಿಗೆ ಸಮಾಧಾನ ಮಾಡಲಿಕ್ಕೆ ತಿರುಗಿ ಯೇಸು ಸ್ವಾಮಿ ಬರ್ತಿದ್ದಾರೆ. ಒಬ್ಬ ವ್ಯಕ್ತಿಗೋಸ್ಕರ ಯೇಸು ಸ್ವಾಮಿ ಬರ್ತಾರೆ. ಒಬ್ಬ ಇದ್ರೆ ಬರ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಯೇಸು ನನಗೆ ಸಾಕು ಹೇಳಿರಿ, ಯೇಸು ನನಗೆ ಸಾಕು. ಹಲ್ಲೆಲೂಯ. ನನ್ನನ್ನು ಪ್ರೀತಿಸಿದ ದೇವರವನಾಗಿದ್ದಾನೆ. ಮಕ್ಕಳಿಗೆ ಹಾಡಾಡಿ ಹೃದಯ ನೋಡುವ ದೇವರು. ಬೇರೆಯವರೆಲ್ಲ ಹೊರಗಿನ ಸ್ಥಿತಿಯನ್ನು ನೋಡ್ತಾರೆ, ಆದರೆ ನನ್ನದೇ ಹೊರಗಿನ ಸ್ಥಿತಿ ನೋಡುವುದಿಲ್ಲ. ನಿನ್ನ ಹೃದಯವನ್ನು ನೋಡಿ ಬರುವ ದೇವರಾಗಿದ್ದಾನೆ. ತೋಮನಿಗೆ ಅಪನಂಬಿಕೆ ಇತ್ತು, ತೋಮನಿಗೆ ನಿರೀಕ್ಷೆ ಹೋಗಿತ್ತು. ಅವನ ನಿರೀಕ್ಷೆಯನ್ನು ಕೊಡುವುದಕ್ಕೋಸ್ಕರ ಅವನು ಒಳಗೆ ಬಂದು ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ವಾಕ್ಯ ನೋಡಿ. ನಿಮಗೆ ಸಮಾಧಾನವಾಗಲಿ ಅಂತ. ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ, ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಎಂಬುದಾಗಿ ಹೇಳಿದನು. ನೋಡಿ, ಈ ತೋಮ ಪ್ರಾರ್ಥನೆ ಮಾಡಿದ. ಅಲ್ಲಿ ಹೌದಾ? ಅವನು ಮಾತನಾಡಿದ್ದು ಯಾರು ಕೇಳಿದ್ದಾನೆ? ಯೇಸು ಸ್ವಾಮಿ ಕೇಳಿದ್ದಾರೆ. ಹೌದಾ? 11 ಜನರೊಟ್ಟಿಗೆ ಯಾರು ತೋಮ ಹೇಳಿದ ಮಾತನ್ನು ಈಗ ರಿಪೀಟ್ ಮಾಡ್ತಾನೆ ಯಾರು? ಯೇಸು ಸ್ವಾಮಿ ರಿಪೀಟ್ ಮಾಡ್ತಾರೆ. ಹಾಗೆ ನೀವು ಡೌಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ರು ದೇವರು ಕೇಳ್ತಾನೆ. ಎಷ್ಟು ಜನ ಹೌದಾ? ನೀವು ಎಂತದೇ ನಿರೀಕ್ಷೆ ಇಲ್ಲದೆ ನೀವು ಏನು ಮಾತಾಡಿದ್ರೆ ದೇವರು ಕೇಳ್ತಾನೆ. ಅದಕ್ಕೆ ಇವತ್ತು ದೇವರು ರಿವಾರ್ಡ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೆಲವರು ನನ್ನ ಪ್ರಾರ್ಥನೆ ದೇವರು ಕೇಳುವುದೇ ಇಲ್ಲ. ದೇವರು ಎಷ್ಟು ಪ್ರತ್ಯಕ್ಷ ಕೇಳ್ತದೆ. ನೀನು ಹೇಳಿದೆಯಲ್ಲ, ನನ್ನ ಪ್ರಾರ್ಥನೆ ಕೇಳುವುದಿಲ್ಲ, ಈಗ ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದೆ. ಹಲ್ಲೆಲೂಯಾ. ನೋಡಿ, ದೇವರು ಅದನ್ನು ಕೇಳಿದ್ದಾರೆ, ಪ್ರಾರ್ಥನೆ ಕೇಳಿದ್ದಾರೆ. ಕೇಳಿದ ನಂತರ
ತೋಮನ ಹತ್ರ ಬಂದು ಏನು ಹೇಳಬೇಕಿತ್ತು? ಜೋರು ಮಾಡಬೇಕಿತ್ತು. ಆದ್ರೆ ನನ್ನ ದೇವರು ಜೋರು ಮಾಡೋದಿಲ್ಲ, ನನ್ನ ದೇವರು ತೀರ್ಪು ಮಾಡೋದಿಲ್ಲ, ನನ್ನ ದೇವರು ಭಯಪಡಿಸುವುದಿಲ್ಲ. ಕೂಡಲೇ ತೋಮನ ಹತ್ರ ಬಂದು ಹೇಳ್ತಾ ಇದ್ದಾರೆ, ನನ್ನ ಕೈಗಳನ್ನು ನೋಡು, ಅಲ್ಲೇ ನಿನ್ನ ಬೆರಳನ್ನು ಅದಕ್ಕೆ ಹಾಕು, ನಮ್ಮದವನಾಗಿರಬೇಡ, ನಮ್ಮವನಾಗು. ಹಲ್ಲೆಲೂಯ. ಆಗ ತೋಮ ಏನು ಹೇಳಿ ನೆಕ್ಸ್ಟ್ ಮಾಡಿ ಬಹಳ ಪವರ್ಫುಲ್ ಆದ ವರ್ಡ್. ತೋಮನು ಆತನಿಗೆ ನನ್ನ ಸ್ವಾಮಿ, ನನ್ನ ದೇವರು. ತೋಮನು ಭೂಮಿಯಲ್ಲಿರುವಾಗ ಯೇಸು ಸ್ವಾಮಿಯನ್ನು ನೋಡಿದ ಮನುಷ್ಯನಾಗಿ ನೋಡಿದ. ಇಷ್ಟ ತನಕ ಮನುಷ್ಯನಾಗಿರುವಾಗ ಅವನಿಗೆ ಫುಲ್ ಡೌಟ್. ಆದ್ರೆ ಈಗ ಅವನೇ ಯೇಸು ಸ್ವಾಮಿ ಯಾರಂತ ಹೇಳ್ತಾರೆ? ನನ್ನ ಸ್ವಾಮಿ, ನನ್ನ ದೇವರು. ಇಂಗ್ಲಿಷ್ ನಲ್ಲಿ ಹೇಗೆ ಬರ್ತಿದೆ? Thomas answered him, my Lord and my God. My Lord and my God. ನೋಡಿ, ಅವನು ದೇವರಾಗಿ ಸ್ವೀಕಾರ ಮಾಡಿದ. ಇವತ್ತು ನಮ್ಮ ದೇವರು ಯಾರು ಗೊತ್ತಿಲ್ಲ? ದೇವರಾಗಿದ್ದಾನೆ, ನಮ್ಮ ಒಡೆಯನಾಗಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ, ನಮ್ಮ ವಿಮೋಚಕನಾಗಿದ್ದಾನೆ. ಆತನ ರಕ್ತ ನಮ್ಮನ್ನು ದೇವಕೋಪದಿಂದ ನಮ್ಮನ್ನು ದೂರ ಮಾಡಿತು, ಆತನ ಗಾಯದಿಂದ ನಮಗೆ ಗುಣವಾಗಿದೆ ಇವತ್ತು. ಅದರಲ್ಲಿ ಈ ಒಂದು ಡೌಟ್ ತೋಮ, ಸಂಶಯ ಪಡುವ ತೋಮ ಎಲ್ಲಿಗೆ ಬಂದ ಗೊತ್ತುಂಟ? 52 ಏಡಿಯಲ್ಲಿ 52 ಏಡಿಯಲ್ಲಿ ಎಲ್ಲಿಗೆ ಬಂದ? ಸೀದಾ ಕೆರಳಕ್ಕೆ ಬಂದ. ಎಲ್ಲಿಗೆ? ಸುವರ್ಣ ಸಾಕ್ಲಿಕ್ಕೆ. 52 ಏಡಿಯಲ್ಲಿ ಅವನು ಈ ಕೆರಳಕ್ಕೆ ಬರುವಾಗ ಅವನಿಗೆ ಸಹಾಯ ಮಾಡಿದ ಹಪ್ಪನ್ ಎಂಬ ವ್ಯಕ್ತಿ ಅವನು ಹೆಲ್ಪ್ ಮಾಡಿ ಅವನನ್ನು ಏನ್ ಮಾಡ್ತಾರೆ ಗೊತ್ತುಂಟ? ಗೊಂಡಪರಸ್ ಎಂಬ ರಾಜನಿಗೆ ಪರಿಚಯ ಮಾಡ್ತಾರೆ. ಗೊಂಡಪರಸ್ ಎಂಬ ರಾಜನಿಗೆ ಪರಿಚಯ ಮಾಡಿ ಅವನಿಗೆ ಹೇಳ್ತಾನೆ, ಇವನು ತೋಮ ಏನಂತ ಹೇಳಿದ್ರೆ ಇವನು ಎಲ್ಲಿಂದ ಬಂದಿದ್ದಾನೆ? ಯೆರೂಸಲೇಮಿನಿಂದ ಬಂದಿದ್ದಾನೆ ಅಂತ ಹೇಳುವಾಗ ರಾಜನಿಗೆ ಬಹಳ ಖುಷಿ ಆಗ್ತದೆ. ತೋಮನನ್ನು ನೋಡಿ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನೀನು ನನಗೊಂದು ಅರಮನೆ ಕಟ್ಟಬೇಕು, ನನಗೊಂದು ಅರಮನೆಯನ್ನು ಕಟ್ಟಬೇಕು. ಅರಮನೆ ಹೇಗೆ ಇರಬೇಕಂತ ಫಾರಿನಲ್ಲಿ ಉಂಟಲ್ಲ, ಆ ರೀತಿಯಲ್ಲಿ ನೀನು ಕಟ್ಟಬೇಕು ಎಂಬುದಾಗಿ ಯಾರಿಗೆ ಹೇಳಿದ್ರು? ತೋಮನಿಗೆ ಹೇಳಿದ್ರು. ತೋಮ ಹೇಳಿದ್ರು, ರಾಜನೇ, ನಾನು ಒಳ್ಳೆ ಅರಮನೆಯನ್ನು ನಿನಗೆ ಕಟ್ಟುತ್ತೇನೆ, ದಿ ಬೆಸ್ಟ್ ಪ್ಯಾಲೇಸ್ ನಾನು ಕಟ್ತೇನೆ. ಅಂತ ಪ್ಯಾಲೇಸ್ ಯಾರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಂತ ಪ್ಯಾಲೇಸ್ ನಿನಗೆ ಕಟ್ಟಿಕೊಡ್ತೇನೆ ಅಂತ ಹೇಳುವಾಗ ರಾಜನಿಗೆ ಬಹಳ ಸಂತೋಷವಾಯಿತು. ಅಲ್ಲಿ ರಾಜ ಬೇಕಾದಷ್ಟು ಹಣ ಯಾರಿಗೆ ಕೊಟ್ಟ? ತೋಮನಿಗೆ ಕೊಟ್ಟ. ತೋಮನಿಗೆ ಕೊಡುವಾಗ ಈ ತೋಮ ಆ ದುಷ್ಟನ್ನು ತಕೊಂಡು ಸುವಾರ್ತೆ ಸಾರಲಿಕ್ಕೆ ಸ್ಟಾರ್ಟ್ ಮಾಡಿದ. 7 ಸಭೆಗಳನ್ನು ಕಟ್ಟಿದ, 7 ಚರ್ಚಸ್ ಇಂಡಿಯಾದಲ್ಲಿ ಪ್ಲಾನ್ ಮಾಡಿದ. ಯಾರು? ತೋಮ. ಯಾರೋ ಒಬ್ಬರು ಸೀದಾ ರಾಜನ ಹತ್ರ ಬಂದು ಹೇಳಿದ್ರು, ಗೊಂಡಪರಸ್ ರಾಜನ ಹತ್ರ ಬಂದು ಹೇಳಿದ್ರು. ಏನಂತ ಹೇಳಿದ್ರೆ, ತೋಮನ ನಿನ್ನ ಹತ್ರ ದುಡ್ಡು ಕಟ್ಟಿದ್ದು ಅರಮನೆಗೆ ಕಟ್ಟಿದಕ್ಕೆ ದುಡ್ಡು ತಕೊಂಡ, ಆದ್ರೆ ಅವ್ರು ಏನ್ ಮಾಡ್ತಾರೆ? ಜನರಿಗೆ ಸುವಾರ್ತೆ ಸಾರ್ತಾನೆ, ಸಭೆ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ರಾಜನಿಗೆ ಸಿಟ್ಟು ಬರ್ತದೆ. ರಾಜನಿಗೆ ಸಿಟ್ಟು ಬಂದು ಅವನು ಏನ್ ಮಾಡ್ತಾನೆ? ಅವನಿಗೆ ಪರಿಚಯ ಮಾಡಿದ ಅಪ್ಪನನ್ನು ಮತ್ತೆ ಈ ಒಂದು ತೋಮನನ್ನು ಏನ್ ಮಾಡ್ತಾನೆ? ಸೆರೆಮನೆಗೆ ಹಾಕ್ತಾನೆ, ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕುವಾಗ ಅಲ್ಲಿ ಖಾದ್ಯ ಎಂಬವನ ಒಬ್ಬ ತಮ್ಮ ಇದ್ದಾನೆ. ರಾಜನ ತಮ್ಮನ ಹೆಸರು ಖಾದ್ಯ ಎಂಬುದಾಗಿ ಹೆಸರಲ್ಲ, ಒಬ್ಬ ಅವನ ತಮ್ಮ ಇದ್ದಾನೆ. ಈ ತಮ್ಮ ಏನ್ ಮಾಡ್ತಾನೆ? ಅವನಿಗೆ ಸಡನ್ ರೋಗ ಬರ್ತದೆ. ರೋಗ ಬಂದು ಅವನು ಏನ್ ಮಾಡ್ತಾನೆ? ಅವನು ಪರಲೋಕಕ್ಕೆ ದೇವರು ದರ್ಶನವನ್ನು ಕೊಡ್ತಾನೆ. ಪರಲೋಕಕ್ಕೆ ಹೋಗಿ ನೋಡ್ತಾನೆ. ಪರಲೋಕಕ್ಕೆ ಹೋಗಿ ನೋಡಿದ್ದೇನೆ ಅಂತ ಹೇಳಿದ್ರೆ, ಈ ಒಂದು ರಾಜನಿಗೆ ಅಂದ್ರೆ ದೇವರು ಕಟ್ಟಿದ ದೊಡ್ಡ ದೊಡ್ಡ ಮನೆಯನ್ನು ನೋಡ್ತಾ ಇದ್ದಾನೆ. ಎಲ್ಲಿ? ಪರಲೋಕದಲ್ಲಿ ನೋಡಿ ಅವನು ಏನ್ ಮಾಡ್ತಾನೆ? ಅವನು ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಯಾರನ್ನು ಕಡೆಗಣಿಸ್ತಾರೆ? ಈ ತೋಮನನ್ನು ಕಡೆಗಣಿಸ್ತಾರೆ. ತೋಮನನ್ನು ಕಡೆಗಣಿಸುವಾಗ ತೋಮ ಆ ವ್ಯಕ್ತಿಗೆ ಖಾದ್ಯ ಎಂಬ ಆ ರಾಜನ ತಮ್ಮನಿಗೆ ಪ್ರಾರ್ಥನೆ ಮಾಡುವ ಜೀವದಿಂದ ಎದ್ದು ಬರ್ತಾನೆ. ಜೀವದಿಂದ ಎದ್ದು ಬಂದ ಮೇಲೆ ಅವನು ರಾಜನ ಹತ್ರ ಹೇಳ್ತಾರೆ ಏನಂತ ಹೇಳಿದ್ರೆ, ಪರಲೋಕದಲ್ಲಿ ನಿನಗೋಸ್ಕರ ಅರಮನೆಯನ್ನು ಕಟ್ಟಿದನ್ನು ನಾನು ಕಂಡೆ. ಅರ್ಥ ಆಯ್ತಾ ನಿಮಗೆ? ಹಲ್ಲೆಲೂಯಾ. ಈ ಲೋಕದಲ್ಲಿ ರಾಜನ ಹತ್ರ ಹೇಳ್ತಾರೆ, ಲೋಕದಲ್ಲಿ ನೀನು ಏನೇ ಕಟ್ಟಿದ್ರು ಸಹ ಅದು ಉಳಿಯುವುದಿಲ್ಲ, ಪರಲೋಕದಲ್ಲಿ ಕಟ್ಟಿದ ಕಟ್ಟಡ ಅದು ಶಾಶ್ವತವಾಗಿ ನನಗೆ ಇರ್ತಾರೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದೀರಿ? ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ದೇವರೊಂದಿಗೆ ಅದು ಕನೆಕ್ಟ್ ಆಗೋದಾದ್ರೆ ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೀವಿ ಆ ಸ್ಥಳದಿಂದ ಅವನು ಎಲ್ಲಿಗೆ ಹೋದ? ತಮಿಳ್ನಾಡಿಗೆ ಹೋದ. ನಮಗೆಲ್ಲ ಕೇರಳದಿಂದ ಎಷ್ಟು ಬಂದ? ತಮಿಳ್ನಾಡಿಗೆ ಹೋದ. ಈ ತಮಿಳ್ನಾಡಿಗೆ ಹೋಗುವಾಗ ಸಹ ಅಲ್ಲಿ ಸಹ ಏನ್ ಮಾಡಿದ್ರು? ಅಲ್ಲಿದ್ದ ಪೂಜಾರಿಗಳು ಇವನನ್ನು ಕಂಡು ಏನಾಗಲಿಲ್ಲ, ಇಷ್ಟ ಆಗಲಿಲ್ಲ. ಆಗ
ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮಗ ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅವನು ಏನ್ ಮಾಡ್ತಾನೆ, ಒಂದು ಸ್ಥಳದಲ್ಲಿ ಆ ಮಗನ ಹೆಣವನ್ನು ಹೂತು ಹಾಕಿ ಯಾರು ಕೊಂದಂತ ಹೇಳ್ತಾರೆ, ತೋಮ ಕೊಂದಂತೆ ಅವರು ಇವನ ಮೇಲೆ ತಪ್ಪ ಅಭಿಪ್ರಾಯದಲ್ಲಿ ಹಾಕಿ ಏನ್ ಮಾಡ್ತಾರೆ, ಅವನ ಮೇಲೆ ದೂರ ಹಾಕ್ತಾನೆ. ಆಗ ಇದೇ ತೋಮ ಆ ಸ್ಥಳಕ್ಕೆ ಹೋಗಿ ಎಲ್ಲಿ ಉಂಟು ಹೆಣ್ಣು ಅಂತ ನೋಡಿ ತೋರಿಸುವಾಗ ಆ ವ್ಯಕ್ತಿಗೆ ಕಮಾಂಡ್ ಮಾಡ್ತಾನೆ, ಯೇಸುವಿನ ನಾಮದಲ್ಲಿ ಎದ್ದೇಳು ಅಂತ ಹೇಳುವಾಗ ಆ ಸತ್ತ ವ್ಯಕ್ತಿ ಎದ್ದು ಬರ್ತಾನೆ. ಅಲ್ಲಿಯ ಜನರೆಲ್ಲ ಯೇಸುವನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯ. ಹೀಗೆ ಅಲ್ಲಿ ಅನೇಕ ಗುಂಪುಗಳು ಯಾರ ಫಾಲೋವರ್ ಆದ್ರು, ತೋಮನ ಫಾಲೋವರ್ ಆದ್ರು. ಹಲ್ಲೆಲೂಯ. ತೋಮನ ಹಾಗಾಗಿ ಅಲ್ಲಿ ಮಾರ್ತೋಮ ಅಂತ ಒಂದು ಗುಂಪಾಯ್ತು. ಮಾರ್ತೋಮ ಅಂತ ಹೇಳಿದ್ರೆ ತೋಮನಿಗೆ ಸಂಬಂಧಪಟ್ಟ ಗುಂಪು ಮಾಡುವ ನೋಡಿ, ಗುಂಪು ಮಾಡುವುದು ಜನರು. ಯೇಸು ಸ್ವಾಮಿ ಯಾವ ಗುಂಪು ಮಾಡಲಿಲ್ಲ. ಯೇಸು ಸ್ವಾಮಿ ಮಾಡಿದ್ದು ಒಂದೇ, ಅಲ್ಲಿ ನಾವಿರುವಲ್ಲಿ ನನ್ನ ಮಕ್ಕಳಿರಬೇಕು. ಹಲ್ಲೆಲೂಯ. ನೋಡಿ, ಆ ಒಂದು ಸ್ಥಳದಲ್ಲಿ ಅನೇಕ ಜನರು ಏನಾದ್ರು ರಕ್ಷಣೆ ಹೊಂದಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಬ್ರಾಹ್ಮಣ್ಸ್ ಎಲ್ಲ ಎಲ್ಲಿಗೆ ಹೋಗ್ತಾರೆ, ಸಮುದ್ರ ಬಳಿಗೆ ಅವರು ಹೆಚ್ಚಾಗಿ ಹೋಗ್ತಾರೆ ಪೂಜೆಗೆಲ್ಲ ಬೆಳಿಗ್ಗೆ ಅಂತ. ಆಗ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಇರುವಾಗ ಅವರ ಮಧ್ಯೆ ಯಾರು ಒಂದು ತೋಮ ಹೋಗಿ ಹೇಳಿದ, ಅಲ್ಲಿ ಲೇವಿಯ ಬಗ್ಗೆ ಬೈಬಲಲ್ಲಿ ಹೇಳಿದ್ದಾರೆ, ಪುರೋಹಿತರ ಬಗ್ಗೆ, ಅವರ ಸಂತತಿಯವರು ನೀವಾಗಿದ್ದೇನೆ ಎಂಬುದಾಗಿ ಅವರಿಗೆ ಸುವಾರ್ತೆ ಹೇಳುವಾಗ ಅವರು ನಂಬಲಿಲ್ಲ. ಲಾಸ್ಟಿಗೆ ನಾನು ನನ್ನ ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡ್ತೇನೆ, ಒಂದು ಕೆಲಸ ಮಾಡುವ, ಸಮುದ್ರದ ನೀರನ್ನು ನಾನು ತೆಗೆದೇನೆ, ನಾನು ಮೇಲೆಗೆ ಹಾಕಿದರೆ ಆ ನೀರು ಆಕಾಶದಲ್ಲಿ ನಿಲ್ಲಬೇಕು, ಕೆಳಗೆ ಬರಬಾರದು. ನೀವು ಸಾಧ್ಯವಾದರೆ, ನಿಮ್ಮ ದೇವರು ನಿಜವಾದ ದೇವರಾದರೆ ನೀವು ಸಹ ಹಾಗೆ ಮಾಡ್ರಿ ಅಂತ ಹೇಳುವಾಗ ಅವರು ನೀರನ್ನು ಮೇಲಕ್ಕೆ ಹಾಕುವಾಗ ಆ ನೀರು ಕೆಳಗೆ ಬಿತ್ತು. ಆದರೆ ತೋಮ ನೀರನ್ನು ಮೇಲೆ ಹಾಕುವಾಗ ಆ ನೀರು ಹಾಗೆಯೇ ನಿಂತಿದ್ದಂತೆ. ಅನೇಕರು ಯೇಸು ಸ್ವಾಮಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಲ್ಲೆಲೂಯ. ಇವತ್ತು ನಾನು ಹೇಳ ಯೇಸು ಇವತ್ತು ಅದ್ಭುತ ಮಾಡ್ತಾರೆ. ಅದ್ಭುತ ನಿಂತು ಹೋಗಲಿಲ್ಲ ಪ್ರಿಯರೇ, ಅದ್ಭುತ ಇವತ್ತು ಸಹ ನಡೀತಾ ಉಂಟು. ಎಷ್ಟು ಜನ ನಂಬ್ತಾ ಇದ್ದೇನೆ ಇವತ್ತು, ನಾನು ಬಲವಾಗಿ ನಂಬ್ತೇನೆ, ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯ. ಹಾಗಾಗಿ ಅನೇಕ ಜನರಲ್ಲಿ ರಕ್ಷಣೆ ಮಾಡಲಿಕ್ಕೆ ಶುರು ಆಗಿದೆ. 72 ಈಡಿಯಲ್ಲಿ ಅಲ್ಲಿಂದ ಒಬ್ಬ ವ್ಯಕ್ತಿ ತಮ್ಮ ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ಈಟಿಯನ್ನು ತಗೊಂಡು ಏನ್ ಮಾಡಿದ, ಅವನ ಹೊಟ್ಟೆಯ ಒಳಗೆ ಹಿಂದಿನ ಬಂದು ಚುಚ್ಚಿದ ನಿಮಿತ್ತವಾಗಿ ಅವನು ಅಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತು ಹೋದ. ಹಲ್ಲೆಲೂಯ. ರಕ್ತ ಸಾಕ್ಷಿಯಾಗಿ ಸತ್ತು ಹೋದ. ಅವನು ಸಾಯುವ ಮೊದಲು ಅನೇಕ ಜನರನ್ನು ಕ್ರಿಸ್ತನ ಬಳಿಗೆ ತಂದ. ಹಾಗಾದ್ರೆ ಯೇಸು ಭಾರತ ದೇಶಕ್ಕೆ ಸುವಾರ್ತೆ ಬಂದದ್ದು ಬ್ರಿಟಿಷ್ ಬಂದ ಮೇಲೆ ಅಲ್ಲ, ಅದು ಮೊದಲು ಸುವಾರ್ತೆ ತೋಮ ಭಾರತ ದೇಶಕ್ಕೆ ತಂದಿದ್ದ. ಇವತ್ತು ಭಾರತ ದೇಶದಲ್ಲಿ ಕ್ರಿಸ್ತನ ಮಕ್ಕಳು ಇರಲಿಕ್ಕೆ ಕಾರಣ ತೋಮನ ಒಂದು ರಕ್ತ ಸಾಕ್ಷಿಯಾಗಿದೆ. ಹಲ್ಲೆಲೂಯ. ತೋಮ ಸತ್ತು ಹೋದ. ತೋಮ ಸತ್ತಾದಾಗ ಅವನ ಪೆಟ್ಟಿಗೆಯಲ್ಲಿ ಅವನ ಶವನ ಹಾಕುವಾಗ ಅಲ್ಲಿಂದ ಅವನ ಶಿಷ್ಯರೆಲ್ಲ ಓಡಿ ಬಂದು ತೋಮನನ್ನು ನೋಡ್ಲಿಕ್ಕೆ ಹೋಗುವಾಗ ಅವ್ರು ಹೇಳ್ತಾರೆ, ತೋಮನ 2 ಕೈ ಏನಾಗಿತ್ತಂತೆ, ಚಾಚಲ್ಪಟ್ಟದನ್ನು ಕಂಡಂತೆ. ಆಗ ಅಲ್ಲಿದ್ದ ಶಿಷ್ಯರು ಹೇಳಿದ್ದೇನೆ ಅಂತ ಹೇಳಿದ್ರೆ, ಇದೇ ಕೈಯನ್ನ, ತೋಮನ ಕೈಯನ್ನ ಯೇಸು ಹತ್ರ ಹೇಳಿದ್ರು, ನಿನ್ನ ಕೈಗೆ ನನ್ನ ಬೆರಳನ್ನು ಹತ್ತಬೇಕು. ತೋಮ ಸಾಯುವಾಗ ಅವನಿಗೆ ಗೊತ್ತಾಯಿತು, ಅಲ್ಲಿ ನನಗೆ ಶ್ರೇಷ್ಠವಾದ ಪರಲೋಕದಲ್ಲಿ ಉಂಟು. ತೋಮನ ಜೊತೆ ಯೇಸು ಹೇಳಿದ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದೆ ಎಂಬುದಾಗಿ ಹೇಳುವಾಗ ತೋಮ ಹೇಳ್ತಾನೆ, ಆ ಮಾರ್ಗ ನನಗೆ ಹೇಗೆ ಗೊತ್ತಾಗಬೇಕು ಎಂಬುದಾಗಿ ಹೇಳಿದ. ಅದೇ ತೋಮನ ಮೂಲಕ ದೇವರ ಮಕ್ಕಳ ಪರಲೋಕದ ಬಗ್ಗೆ ಮಾರ್ಗವನ್ನು ತೆರಲಿಕ್ಕೆ ಸಾಧ್ಯವಾದರೆ ಇವತ್ತು ಅನೇಕ ವಿಷಯಗಳಲ್ಲಿ ಪ್ರಶ್ನೆ ಕೇಳುತ್ತಿರುವ ನಿನ್ನ ಮೂಲಕ ದೇವರು ರಾಜ್ಯವನ್ನು ಕಟ್ಟಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಸಂಶಯಪಟ್ಟ ನಿನ್ನ ಮೇಲೆ ದೇವರ ಕಾರ್ಯಗಳು ನಡೆಯಲಿಕ್ಕೆ ಹೋಗ್ತಾ ಉಂಟು. ನಾನು ಬಲವಾಗಿ ನಂಬ್ತೇನೆ, ದೇವರು ಇವತ್ತು ನಿಮ್ಮೊಂದಿಗೆ ಪರ್ಸನಲ್ ಮಾತನಾಡ್ತಿದ್ದ. ಹಲ್ಲೆಲೂಯ. ದೇವರ ಸಮ್ಮುಖಕ್ಕೆ ಬರುವಾಗ ಬಿಡುಗಡೆಯಲ್ಲಿ ಉಂಟು ಪ್ರಿಯರೇ. ಹಲ್ಲೆಲೂಯ. ಇವತ್ತು ಅನೇಕರ ಜೀವಿತದಲ್ಲಿ ಒಂದು ಚಿಕ್ಕ ವಿಷಯ ಮನಸ್ಸಿನಲ್ಲಿ ಸೈತಾನ ತನ್ನ ನಿಮಿತ್ತವಾಗಿ ಸಭೆಗಳಿಂದ ದೂರವಾಗ್ತಾರೆ, ಆತ್ಮಿಕ ಅನುಭವದಿಂದ ದೂರ ಹೋಗ್ತಾರೆ, ಫೆಲೋಶಿಪ್ನಿಂದ ದೂರವಾಗ್ತಾರೆ. ಹೆಸರುಪಡಬೇಡ್ರಿ. ನಿಮಗೆ ನೋವಾದರೂ ಸಹ ಸೈರಣೆ ಉಳ್ಳವರಾಗಿದೆ ಅಂತ ಬೈಬಲ್ ಹೇಳ್ತಿದೆ. ಬಿಡದೆ ಪ್ರಾರ್ಥನೆ ಮಾಡಿ. ಯಾವ ವ್ಯಕ್ತಿ ನಿಮ್ಮನ್ನು ನೋಯಿಸಿದ ಅದೇ ವ್ಯಕ್ತಿ ನಿಮ್ಮನ್ನು ಆನರ್ ಮಾಡುವಾಗಿದೆ ಅಂತ ಮಾಡ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎಷ್ಟು ಎದುರಿರುವ ಅಲ್ಲಿ ತೋಮನು ಹೇಳಿದ ಮಾತು, ನನ್ನ ದೇವರು ನನ್ನ ಸ್ವಾಮಿ ಎಂಬುದಾಗಿ ಹೇಳಿದ. ಇವತ್ತು ಎಷ್ಟು ಜನ ನಂಬ್ತಾ ಇದ್ದೇವೆ, ನನ್ನ ದೇವರು ಯೇಸು ಆಗಿದ್ದಾನೆ, ನನ್ನ ರಕ್ಷಕ ಯೇಸು ಆಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ, ಆತನೇ ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿದ್ದಾನೆ, ಸರ್ವಶಕ್ತನು ನನ್ನ ಸ್ವತನಾದನು ಎಂಬುದಾಗಿ ಎಷ್ಟು ಜನ ಹೇಳ್ತಿದ್ವಿ.
ಅಲ್ಲಿ ತೋಮನ ಜೀವಿತದಲ್ಲಿ ಯೇಸುವನ್ನು ಸ್ವಂತವಾಗಿ ಅವನು ತಿಳಿದುಕೊಳ್ಳಿಲ್ಲ. ಆದರೆ ತೋಮನ ಜೀವಿತದಲ್ಲಿ ಅವನ ಕಣ್ಣುಗಳು ತೆರೆಯಿತು ಯಾವಾಗ ಅಂತ ಹೇಳಿದ್ರೆ ಯೇಸು ಅವನ ಬಳಿ ಮಾತನಾಡಿದಾಗ ಅವನು ಏನು ಹೇಳಿದ ಅದೇ ವಿಷಯವನ್ನು ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ತೋಮನಿಗೆ ಆಶ್ಚರ್ಯವಾಯಿತು. ನಾನು ಹೇಳಿದ್ದು ಸ್ವಾಮಿ ಕೇಳಿದನಲ್ಲ, ನಾನು ಎಂಥ ಪಾಪಿ ಎಂಬುದಾಗಿ ನೆನೆಸಿರಬಹುದು. ಆದರೆ ಯೇಸು ಸ್ವಾಮಿ ಬಂದು ಪಾಪಿಯನ್ನು ರಕ್ಷಿಸಲಿಕ್ಕೋಸ್ಕರ, ಯೇಸು ಸ್ವಾಮಿ ಸಂಶಯದಲ್ಲಿದ್ದವರನ್ನು ರಕ್ಷಿಸಲಿಕ್ಕೋಸ್ಕರ ಈ ಭೂಮಿಯಲ್ಲಿ ಬಂದಿದ್ದಾನೆ. ಇವತ್ತು ನೀನು ನಂಬುದಾದ್ರೆ, ನಿನ್ನ ಹೆಸರು ಪರಲೋಕದಲ್ಲಿ ಬರೆದಿದೆ ಎಂಬುದಾಗಿ ನೀನು ನಂಬುದಾದ್ರೆ ನಿನ್ನ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಪರಲೋಕದಲ್ಲಿ ನನ್ನ ಹೆಸರು ಬರೆದಿರುವ ನನ್ನ ಹೆಸರು, ಪರಲೋಕದಲ್ಲಿ ನನ್ನ ಹೆಸರು ನಮಗೆಲ್ಲ ಎಲ್ಲಿ ಸಹ ಪರಲೋಕದಲ್ಲಿ ಬಂದಿದೆ. ಆರಾಧನೆ ಮಾಡುವ ಮಕ್ಕಳ ಹೆಸರು ಪರಲೋಕದ ಪುಸ್ತಕದಲ್ಲಿ ಬಂದಿದೆ. ಹೊಸದಾಗಿ ಹುಟ್ಟಿದ ಮಕ್ಕಳ ಹೆಸರು ಪರಲೋಕದಲ್ಲಿ ಬಂದಿದೆ. ಜೀವಿಸುವೆ. ಎಷ್ಟು ಜನ ತೀರ್ಮಾನ ಮಾಡ್ತೀರಿ? ನನ್ನ ಬಾಳಿಗೆ ಜೀವಮಾನವಿಲ್ಲ, ಯೇಸುವಿಗೋಸ್ಕರ ಜೀವಿಸ್ತೇನೆ. ಕೆಲವರೆಲ್ಲ ಆಗ್ತಾ ಇದ್ದಾರೆ. ದೇವರು ಬಿಟ್ಟಿದ್ದಾರೆ. ನಿನ್ನ ಅಪ್ಪನ ಬಗೆಯಲ್ಲಿ ದೇವರ ಸ್ಪರ್ಶಕ್ಕೆ ಬರುವರು. ಓಹೋ ಶವಮನ ಶ್ರೀಹಾದನ ಮನ ಕರಮ ಲಿಹಾದನ ಮನ ಚಂದ್ರ ನಿನ್ನ ಕಾರಮನ ಸಂಜಲ ಅತಿಶಯವಾಗಿ ಎಷ್ಟು ಜನ ದರ್ಶಿರಿ ಸರ್ವಶಕ್ತನು ನನ್ನ ಸಂತನಾದನು, ಸಾಮರ್ಥ್ಯನು ನನ್ನ ಜೀವಮಾನವು. ಸರ್ವಶಕ್ತನು ನನ್ನ ಸಂತನಾದನು, ಸಾಮರ್ಥ್ಯನು ನನ್ನ ಜೀವಮಾನವು. ಭೂಮಿಯೆಲ್ಲ ಏಳುವೇರು ಲೋಕವೆಲ್ಲ ಸಾರುವೇರು. ಭೂಮಿಯೆಲ್ಲ ಏಳುವೇರು ಲೋಕವೆಲ್ಲ ಸಾರುವೆ. ಜೀವಿಸುವ ಓ ಶೀಘ್ರದಲ್ಲೇ ನಂಬಿಕೆಯನ್ನು ಜೀವಿಸುವ ಶೀಘ್ರದಲ್ಲೇ ಬರಲಿರುವ ಸರ್ವಶಕ್ತನು ನನ್ನ ಸಂತನಾದನು, ಸಾಮರ್ಥ್ಯನು ನನ್ನ ಜೀವಮಾನವು. ಶರಣರೇ ನಿಮ್ಮ ಶ್ರೀಕರಮಣದ ಶ್ರೀಕರಮ ಶರಣರೇ ನಿಮ್ಮ ಶ್ರೀಕರಮಣದ ಶ್ರೀಮಮ ಶರಣ ಜೀವನವಸೆ. ಹೆಚ್ಚಿನ ನಂಬಿರಿ. ಹಲ್ಲೆಲೂಯಾ. ನನ್ನ ದೇವರು ತಿರುಗಿ ಬರ್ತಾನೆ. ಸಂಶಯಪಟ್ಟ ತೋಮ ಊರಿಗೆಲ್ಲ ಸುವಾರ್ತೆ ಸಾರಿದ. ನೀವೊಂದು ಯೋಚಿಸಿರಿ, 20 ವರ್ಷ ಅವನು ಭಾರತ ದೇಶದಲ್ಲಿ ಸುವಾರ್ತೆ ಸಾರಿ ಅನೇಕರ ರಕ್ಷಣೆಗೆ ತರಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಾನು ನೀನು ಎಷ್ಟು ವರ್ಷದಿಂದ ಇಲ್ಲಿದ್ದೇವೆ? ನಾವು ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೇವೆ? ಭಾಷೆ ಗೊತ್ತಿಲ್ಲ, ಜನರು ಗೊತ್ತಿಲ್ಲ. ಯೇಸುವನ್ನು ನಂಬಿ ಈ ಭಾರತ ದೇಶಕ್ಕೆ ಕಾಲಿಟ್ಟ ತೋಮ ಇವತ್ತು ಎಲ್ಲರ ಹೆಸರು ಮಾಸಿ ಹೋಗಿದೆ. ತೋಮನ ಹೆಸರು ಇವತ್ತು ಸಹ ಭಾರತ ದೇಶದಲ್ಲಿ ಇರಲಿಕ್ಕೆ ಕಾರಣ ತೋಮನ ಒಂದು ತ್ಯಾಗ. ಸೇವೆ ಮಾಡುವುದು ತ್ಯಾಗ ಮಾಡಬೇಕು. ಎಷ್ಟು ಜನ ಇವತ್ತು ತ್ಯಾಗ ಮಾಡಲಿಕ್ಕೆ ಸಿದ್ಧ? ಯೇಸು ಸ್ವಾಮಿ ಹೇಳ್ತಾನೆ, ತನ್ನನ್ನು ನಿರಾಕರಿಸದವರನ್ನು ನನ್ನ ಹಿಂದೆ ಬರುವವನು ಮೊದಲು ತನ್ನ ನಿರಾಕರಿಸಬೇಕೆಂಬುದಾಗಿ. ಇವತ್ತು ನಾನು ನಂಬ್ತೇನೆ, ಅನೇಕ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ಬೋದು. ಚಿಂತೆ ಮಾಡಬೇಡಿ, ಬಿಟ್ಟು ನಿರಾಕರಣೆ ಯೇಸು ಸ್ವಾಮಿ ಸಹ ಮಾಡಿದ್ದಾರೆ. ಆ ಮಹಿಮೆ ಪದವಿಗೆ ದೇವರು ಎತ್ತಿದ್ದಾರೆ. ಇವತ್ತು ನಿನ್ನನ್ನು ಸಹ ದೇವರು ಅದೇ ಮಹಿಮೆ ಪದವಿಗೆ ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದೀರಿ? ಕೆಲವೊಂದು ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ರೋಗಗಳು ದೇವರು ಸೌಖ್ಯಪಡಿಸ್ತಾರೆ. ವರ್ಷಗಳಿಂದ ನಡೆಯುವ ಕಾರ್ಯ ದೇವರು ಮಾಡಿಕೊಡ್ತಾರೆ. Thank you, Lord.
ಸ್ತೋತ್ರ. ಎಲ್ಲ ಘನ ಮಾನ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುವುದಕ್ಕಾಗಿ ಆಮೆನ್. ಆ ಹಾಡುಗಳಿಗೆ ಅತ್ಯಾಶೀರ್ವಾದ. Thank you, Lord. ದೇವರ ಪ್ರೀತಿಯು ಪರಿಶುದ್ಧಾತ್ಮ ಹನ್ನೆರಡನೇ ಸಹವಾಸ ಸೇರಿದಂತೆ ಎಲ್ಲ ದೇವರ ಮಕ್ಕಳನ್ನು ಸಾರ್ವಪಟ್ಟ ವಾಕ್ಯದಲ್ಲಿ ಲೋಕ ಕವಿಗಸರಿಗೂ ಇದನ್ನು ಕ್ರಿಸ್ತರ ಎರಡನೇ ಬರಲು ತನಕ ನಿತ್ಯ ನಿರಂತರವಾಗಿ ನಡೆಯುವುದು. ಆಮೆನ್. ಜಯಕರ ದೇವರಿಗೆ 3 ಬಾರಿ ಹೇಳುವ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ. God bless you.